ಬಹಳ ಸುಂದರವಾದ 2 ಪ್ರಾರ್ಥನೆಗಳನ್ನು ಮಾಡಿದ್ದೀವಿ. ಜೊತೆಗೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋ ಮಾ ಸದ್ಗಮಯ, ಎಲ್ಲರಿಗೂ ಅದು ಕಂಠಪಾಠ ಆಗಿರುತ್ತೆ. ಸೊ ಜೊತೆಯಲ್ಲಿ ಧ್ವನಿಗೂಡಿಸಿ ಹೇಳೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಬ್ರಹ್ಮಜ್ಞಾನ ಸಮಾಜವನ್ನು ಸ್ಥಾಪಿಸಿದಂತಹ ಎಲ್ಲ ಮಹಾತ್ಮರಿಗೂ ನಮ್ಮ ಪ್ರಣಾಮಗಳನ್ನು ಅರ್ಪಿಸೋಣ. ಶ್ರೀ ರಮಣ ಮಹರ್ಷಿಗಳಿಗೆ ಹಾಗೂ ಎಲ್ಲ ಸದ್ಗುರುಗಳಿಗೆ ನಮ್ಮ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅವರ ಕೃಪೆ ಸದಾಕಾಲ ನಮ್ಮೊಟ್ಟಿಗೆ ಇದೆ. ಆ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಆ ಮಹಾಮಾಯೆ ನಮ್ಮನ್ನೆಲ್ಲ ಮಾಯೆಯಿಂದ ದಾಟಿಸಿ ಆತ್ಮಜ್ಞಾನದಲ್ಲಿ ಸ್ಥಾಪನೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂದಿನ ಒಂದು ಉಪನ್ಯಾಸ ತಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ಎಷ್ಟೋ ಜನ ಪ್ರತಿ ಸಲ ಈ ಒಂದು ಮಾಲಿಕೆಗೆ ಬರ್ತಾ ಇದ್ದೀರಾ. ನನಗೆ ನಿಮ್ಮೆಲ್ಲರ ಮುಖ ಪರಿಚಯ ಇದೆ, ಕೆಲವರ ಹೆಸರು ಕೂಡ ಪರಿಚಯ ಇದೆ. ಇಂಥ ಒಂದು ಸತ್ಸಂಗ, ಜ್ಞಾನವನ್ನು ಅರಿಸ್ತಾ ಇರೋವಂಥ ಸಾಧಕರ ಮಧ್ಯ ಇರೋದಕ್ಕೆ ನನಗೆ ತುಂಬ ಆನಂದ ಆಗ್ತಾ ಇದೆ. ಉಪದೇಶ ಸಾರಂ ಅನ್ನೋದು ರಮಣ ಮಹರ್ಷಿಗಳು ರಚಿಸಿರುವಂತಹ ಒಂದು ಕೃತಿ. ಇದರಲ್ಲಿ 30 ಶ್ಲೋಕಗಳಿವೆ. ಎಲ್ರಿಗೂ ಕಾಣಿಸ್ತಿರ್ಬೋದು. ಆಮೇಲಿಂದ ಶ್ಲೋಕ ಕೂಡ ಇಲ್ಲಿ ಬರುತ್ತೆ, ನಿಮ್ಗೆಲ್ರಿಗೂ ಆಗಲೇ ಗೊತ್ತಿರೋ ಹಾಗೆ. ಸೊ ಯಾರಿಗಾದ್ರೂ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಸೀಟ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಸೊ ಅವರು 30 ಶ್ಲೋಕಗಳಲ್ಲಿ ನಮಗೆ ಒಂದು ರೋಡ್ ಮ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಇವಾಗಂತೂ ಗೂಗಲ್ ಮ್ಯಾಪ್ ಬಂದುಬಿಟ್ಟಿದೆಯಲ್ಲ, ತುಂಬ ಸುಲಭ ನಮಗೆ. ಎಲ್ಲಾದರೂ ಹೋಗಬೇಕು ಅಂದರೆ ಅದು ಪರಿಚಯ ಇಲ್ಲದೆ ಇರೋ ಜಾಗ ಇದ್ದರೂ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಲೊಕೇಶನ್ ಕಳಿಸ್ಬಿಡಿ ಸರ್, ಲೊಕೇಶನ್ ಕಳಿಸ್ಬಿಡಿ ಮೇಡಮ್ ಅಂತ ಹೇಳ್ತೀವಿ. ಮತ್ತು ಅದನ್ನ ಆನ್ ಮಾಡ್ಕೊಳ್ತೀವಿ. ಅದು ನಮ್ಗೆ ಹೇಳುತ್ತೆ, ಇಲ್ಲಿ ಬಲಗಡೆ ತಿರ್ಕೊಳ್ಳಪ್ಪ, ಇಲ್ಲಿ ಎಡಗಡೆ ತಿರ್ಕೊಳ್ಳಪ್ಪ ಅಂತ ಹೇಳ್ತಾ ಇರುತ್ತೆ. ನಾವು ಹಂಗೆ ತಿರ್ಕೊಂಡು ಹೋಗ್ತಿರ್ತೀವಿ, ಆ ಸ್ಥಳವನ್ನು ಮುಟ್ತೀವಿ. ಹಾಗೆ ರಮಣರು ಏನು ಮಾಡಿದ್ದಾರೆ, ವೇದಾಂತ ಅನ್ನೋದು ಒಂದು ಮಹಾಸಾಗರ. ಅದರಲ್ಲಿ ನಾನು ಈ ಉಪನಿಷತ್ತು ಓದಬೇಕಾ, ಆ ಉಪನಿಷತ್ತು ಓದಬೇಕಾ, ಮತ್ತೊಂದು ವೇದ ಓದಬೇಕಾ, ಈ ಪುರಾಣ ಓದಬೇಕಾ, ಯಾವುದರಲ್ಲಿ ನನ್ನ ಮಾರ್ಗದರ್ಶನ ಸಿಗುತ್ತೆ? ತುಂಬ ಕನ್ಫ್ಯೂಸ್ ಆಗುತ್ತೆ ಅಲ್ವಾ, ತಲೆ ಕೆಟ್ಟೋಗ್ಬಿಡತ್ತೆ. ಕೊನೆಗೇನು ಮಾಡ್ತೀವಿ, ಅಯ್ಯೋ ಇದು ಯಾವುದು ಬೇಡವೇ ಬಿಡಪ್ಪ, ತುಂಬ ಗೋಜು, ತುಂಬ ಶ್ರಮ, ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ರಮಣರು ಏನು ಮಾಡಿದ್ದಾರೆ, ಎಲ್ಲದರ ಸಾರ ತೆಗೆದುಕೊಂಡ್ಬಿಟ್ಟು 30 ಶ್ಲೋಕಗಳಲ್ಲಿ, ಒಂದೊಂದು ಶ್ಲೋಕದಲ್ಲಿ 2 ಲೈನ್ ಅಷ್ಟೆ, ಆ 30 ಶ್ಲೋಕಗಳಲ್ಲಿ ಒಂದು ರೋಡ್ ಮ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ರೋಡ್ ಮ್ಯಾಪ್ ಇದೆ ಇಲ್ಲಿ. ಗೂಗಲ್ ಮ್ಯಾಪ್ಗಿಂತ ಬೆಟರ್ ರೋಡ್ ಮ್ಯಾಪ್ ಇದೆ. ಯಾಕಂದರೆ ಗೂಗಲ್ ಮ್ಯಾಪು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ನೀನು ಮ್ಯಾಪಲ್ಲಿ ನಾವು ಒಂದು ಲಾಲ್ಬಾಗೋ ಎಲ್ಲೋ ಹೋಗಿ ನೋಡಿದ್ರೆ ಮ್ಯಾಪ್ನಲ್ಲಿ ಫಸ್ಟು
ನಾವು ಎಲ್ಲಿ ಹೋಗಬೇಕು ಅಂತ ನೋಡ್ಬೇಕಾದ್ರೆ ಯು ಆರ್ ಹಿಯರ್ ಅದನ್ನು ಗುರ್ತಿಸ್ಬೇಕು. ನಾನು ಎಲ್ಲಿದ್ದೀನಿ ಅದು ಗುರ್ತಿಸ್ಕೊಂಡ್ರೆ ನಾನು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತೆ. ಆದರೆ ರಮಣರು ಹೇಳ್ತಿದ್ರೆ, ನೀ ಎಲ್ಲಾದರೂ ಇರಪ್ಪ, ಪರವಾಗಿಲ್ಲ, ಯೋಚನೆನೇ ಮಾಡಬೇಡ, ನೀನು ಎಲ್ಲಿದೆಯೋ ಆ ಸ್ಥಳದಿಂದ ಈ ಮ್ಯಾಪ್ ನಿನ್ನನ್ನು ಮುಕ್ತಿ ಕರ್ಕೊಂಡು ಹೋಗುತ್ತೆ, ನೀನು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇದರಲ್ಲಿ ಅವರು ಕರ್ಮ ಮಾರ್ಗವನ್ನು ಕೊಟ್ಟಿದ್ದಾರೆ, ಅದನ್ನಾಗಲೇ ನಾವು ನೋಡಿದ್ದೀವಿ. ಮತ್ತು ಭಕ್ತಿ ಮಾರ್ಗವನ್ನು ಕೊಟ್ಟಿದ್ದಾರೆ, ರಾಜಯೋಗವನ್ನು ಕೊಟ್ಟಿದ್ದಾರೆ, ಜ್ಞಾನಯೋಗವನ್ನು ಕೊಟ್ಟಿದ್ದಾರೆ, ಆತ್ಮವಿಚಾರವನ್ನು ಕೊಟ್ಟಿದ್ದಾರೆ. ಎಲ್ಲವೂ ಇದರಲ್ಲಿ ಇದೆ. ಸೊ ಈಗ ನಾವು ಭಕ್ತಿ ಮಾರ್ಗವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವು 7, 8, 9 ಓಕೆ 7, 8, 9 ಈ ಶ್ಲೋಕಗಳನ್ನು ನೋಡಬೇಕು ಅಂತ ಹೊರಟಿದ್ದೀವಿ. ಸೊ ಯಾರಾದರೂ ಹಿಂದಿನ ಸಲ ಬಂದಿಲ್ದಿದ್ರೆ, ಇಲ್ಲದೆ ಹೋದರೆ 1 ತಿಂಗಳು ಕಳೆದೋಗಿದೆ, ಮರ್ತೋಗಿರ್ಬೋದು ನಮಗೆ. ಹೋದ ಸಲ ಏನು ನೋಡಿದ್ವಿ, ಏನೋ ನೋಡಿದ್ವಿ, ಅದಾದಮೇಲೆ ಎಷ್ಟೊಂದು ಪ್ರವಚನ ಕೇಳಿದ್ದೀವಿ, ಜೀವನದಲ್ಲಿ ಎಷ್ಟೊಂದು ಏನೇನೋ ನಡೆದೋಗಿದೆ ನಮ್ಮ ಜೀವನದಲ್ಲಿ, ಎಲ್ಲರೂ ಎಲ್ಲ ಜ್ಞಾಪಕ ಇರುತ್ತಪ್ಪ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೆಮೊರಿ ಟ್ರಿಗರ್ ಮಾಡೋದು. ಸೊ ಈ ಭಕ್ತಿ ಪಥಕ್ಕೆ ನಮಗೆ ಸೇರೋ ಅಂಥದ್ದು ಇದು. ಹೋದ ಸಲ ನಾವು ನೋಡಿದ್ವಿ, ಇದನ್ನು ಒಟ್ಟಿಗೆ ಚಾಂಟಿಂಗ್ ಮಾಡೋಣ. ಕಾಯ ವಾಂಗ್ಮನಃ ಕಾರ್ಯಮುತ್ತಮಂ, ಕಾಯ ವಾಂಗ್ಮನಃ ಕಾರ್ಯಮುತ್ತಮಂ, ಪೂಜನಂ ಜಪ ಚಿಂತನಂ ಕ್ರಮಾತ್, ಪೂಜನಂ ಜಪ ಚಿಂತನಂ ಕ್ರಮಾತ್. ಸೊ ಇದರಲ್ಲಿ ರಮಣರು ನಮಗೇನು ಹೇಳಿದರು ಅಂದರೆ, ಏನು ಚೇಂಜ್ ಆಗ್ತಿಲ್ಲ ಸ್ಲೈಡು. ಹಾಂ, ಅದು ಕ್ಲಿಕ್ ಆಗಿ ಮಾಡಿದ್ರೂ ಚೇಂಜ್ ಆಗ್ತಾ ಇಲ್ಲ. ಡೌನ್ ಏರೋ ಮಾಡಿದ್ರು ಕ್ಲಿಕ್ ಆಗ್ತದೆ, ಚೇಂಜ್ ಆಗ್ತಿಲ್ಲ. ನಮಗೆ ಪಂಚಕೋಶಗಳಿವೆ, ನಮ್ಗೆ ಗೊತ್ತಿದೆ ಅದು. ಸೊ ಆ ಪಂಚಕೋಶಗಳಲ್ಲಿ ಅತಿ ಸ್ಥೂಲವಾದಂಥದ್ದು ನಮ್ಮ ದೇಹ, ಅನ್ನಮಯ ಕೋಶ. ಅದಾದಮೇಲೆ ಮನೋಮಯ ಕೋಶ, ಪ್ರಾಣಮಯ ಕೋಶ ಬರುತ್ತೆ, ಮನೋಮಯ ಕೋಶ ಬರುತ್ತೆ, ವಿಜ್ಞಾನಮಯ ಕೋಶ ಬರುತ್ತೆ, ಆನಂದಮಯ ಕೋಶ ಬರುತ್ತೆ. ಸೊ ಅದರಲ್ಲಿ ಪ್ರತಿಯೊಂದು ಸ್ಥೂಲದಿಂದ ಸೂಕ್ಷ್ಮ 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 ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಸ್ಥೂಲವಾದಂಥ ಇವೆಲ್ಲವೂ ನಮ್ಮ ಉಪಾಧಿಗಳು, ಇದು ನಾನಲ್ಲ. ನಾನಾಗಿದ್ದಿದ್ರೆ ದೇಹದ ಅಂತ್ಯ ಆದಾಗ ನನ್ನ ಅಂತ್ಯನೂ ಆಗೋಗುತ್ತೆ. ಆದರೆ ಥಿಯಾಸಫಿ ನಮಗೇನು ಹೇಳುತ್ತೆ, ಹಾಗಲ್ಲ, ಬೇರೆ ಶರೀರಗಳಿವೆ, ಆ ಶರೀರಗಳು ಬೇರೆ ಬೇರೆ ಸೂಕ್ಷ್ಮ ಲೋಕಗಳಿಗೆ ಹೋಗುತ್ತವೆ, ಅದೆಲ್ಲ ನಮಗೆ ಗೊತ್ತು, ತಿಳ್ಕೊಂಡಿದ್ದೀವಿ. ಸೊ ಯಾವ ಒಂದು ಉಪಾಧಿಯನ್ನು ನಾವು ಉಪಯೋಗಿಸ್ಕೊಂಡು, ಯಾವುದು ಓದಬೇಕು, ಓಕೆ, ಯಾವ ಉಪಾಧಿಯನ್ನು ನಾವು ಬಳಸ್ಕೊಂಡು ಸಾಧನೆಯನ್ನು ಮಾಡ್ತೀವೋ, ಎಷ್ಟು ಸೂಕ್ಷ್ಮವಾದ ಉಪಾಧಿ ಬಳಸ್ತೀವೋ ಅಷ್ಟು ಶಕ್ತಿಶಾಲಿ ಆ ಸಾಧನೆ. ಯಾವುದನ್ನು ಮಾಡ್ತೀವಿ ಸಾಧನೆ ನಮಗೆ ಬಿಟ್ಟಿದ್ದು. ದೇಹವನ್ನು ಉಪಯೋಗಿಸ್ಕೊಂಡು ನಾವು ಪೂಜೆಗಳು, ಹವನಗಳು, ಹೋಮಗಳು, ಇವತ್ತಾಗಲೇ ನವರಾತ್ರಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಥರದ ಪೂಜೆ, ಹೋಮ, ಹವನ ನಡೀತಾನೆ ಇರುತ್ತೆ. ನಮ್ಮ ದೇವ್ರ ಮನೇಲಿ ನಾವು ಬೆಳಗ್ಗೆ ಷೋಡಶ ಉಪಚಾರ ಪೂಜೆಯನ್ನು ಮಾಡ್ತಿರ್ಬೋದು, ಅಷ್ಟೋತ್ತರವನ್ನು ಮಾಡ್ತಿರ್ಬೋದು, ಮಂಗಳಾರತಿಯನ್ನು ಬೆಳಗ್ತೀವಿ, ನೈವೇದ್ಯ ಕೊಡ್ತೀವಿ, ಎಲ್ಲ ಮಾಡಿರ್ತೀವಿ. ಸೊ ಅದಕ್ಕೆ ಬಲ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಬಲ ಇರೋದು ನನ್ನ ವಾಕ್ಶಕ್ತಿಯಿಂದ ಉಪಯೋಗಿಸ್ಕೊಂಡು ನಾನು ಏನಾದರೂ ಸ್ತುತಿಯನ್ನು ಮಾಡೋದು, ಭಗವಂತನ ಸ್ತುತಿಯನ್ನು ಮಾಡೋದು, ಅಷ್ಟೋತ್ತರವನ್ನು ಹೇಳೋದು,
ಅಥವಾ ಜಪವನ್ನು ಮಾಡ್ಕೊಳ್ಳೋದು, ಅದು ಇನ್ನೂ ಪವರ್ಫುಲ್ಲು. ಅದು ಬೇಗ ನನ್ನ ಚಿತ್ತಶುದ್ಧಿಯನ್ನು ಮಾಡುತ್ತೆ. ಆಮೇಲೆ ಇನ್ನೂ ಸೂಕ್ಷ್ಮ ಶರೀರ ಯಾವುದು? ನನ್ನ ಮನೋಮಯ ಕೋಶ, ನನ್ನ ವಿಜ್ಞಾನಮಯ ಕೋಶ. ಸೊ ಅದನ್ನು ಬಳಸ್ಕೊಂಡು ನಾನು ಧ್ಯಾನವನ್ನು ಮಾಡಿದ್ರೆ ಅದು ಇನ್ನೂ ಪ್ರಬಲವಾಗಿರುತ್ತೆ, ಬೇಗ ಚಿತ್ತಶುದ್ಧಿಯನ್ನು ಮಾಡುತ್ತೆ, ಬೇಗ ನನ್ನನ್ನು ಮುಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನು ನಿಮ್ಗೆ ಯಾವ ರೀತಿ ಬೇಕೋ ಪ್ರಪೋರ್ಷನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಮಣರು ನಮಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ತುಂಬ ವಿವರಿಸೋಕ್ಕೆ ಹೋಗೋದಿಲ್ಲ, ಇದಾಗಲೇ ನಾವು ಹೋದ್ಸಲ ಎಲ್ಲ ಮಾಡಿದ್ದೀವಿ. ಸೊ ಇದನ್ನು ಹೋದ್ಸಲ ಮಾಡಿದ್ದೀವಿ. ಜಗತೈಷಧಿ ಯುಕ್ತ ಸೇವನಂ, ಜಗತೈಷಧಿ ಯುಕ್ತ ಸೇವನಂ, ಅಷ್ಟಮೂರ್ತಿ ಬೃಹದ್ದೇವ ಪೂಜನಂ, ಅಷ್ಟಮೂರ್ತಿ ಬೃಹದ್ದೇವ ಪೂಜನಂ. ಅಂದರೆ ಅವ್ರು ಹೇಳ್ತಿದ್ದಾರೆ, ಇಡೀ ಜಗತ್ತೇ ಭಗವಂತನ ಒಂದು ಸ್ವರೂಪ. ನಾವೀಗ ಶುರು ಮಾಡಬೇಕಾದ್ರೆ ಓಂ ಸಹಸ್ರ ಶೀರ್ಷ ಪುರುಷಃ ಹೇಳಿದ್ವಿ ಅಲ್ಲ. ಭಗವಂತ ಒಂದು ಮಹಾಪುರುಷ, ಅವನಿಗೆ ಸಾವಿರಾರು ತಲೆಗಳಿವೆ. ಆ ತಲೆಯಲ್ಲಿ ನನ್ನ ತಲೆನೂ ಒಂದು, ಅದನ್ನು ಮರ್ತು ಬಿಡ್ತೀವಲ್ಲ ನಾವು ಹೇಳಬೇಕಾದ್ರೆ. ಆ ಸಾವಿರಾರು ತಲೆ ಎಲ್ಲಿಂದ ಬಂತು? ಎಲ್ಲ ಜೀವಿಗಳ ತಲೆ ಸೇರಿಕೊಂಡು ಲಕ್ಷಾಂತರ ಕೋಟ್ಯಾಂತರ ತಲೆಗಳು ಭಗವಂತನಿಗೆ. ಅವನ ಕೈಗಳು ನಮ್ಮ ಕೈಗಳು, ಅವನ ಕೈಗಳು, ನಮ್ಮ ಕಾಲುಗಳು ಅವನ ಕಾಲುಗಳು, ನಮ್ಮ ಕಣ್ಣುಗಳು ಅವನ ಕಣ್ಣುಗಳು. ಸೊ ಇಡೀ ಜಗತ್ತಿದೆಯಲ್ಲ, ಇಡೀ ಸೃಷ್ಟಿ ಅದು ಭಗವಂತನ ಸ್ವರೂಪ. ಅದೇ ವಿಶ್ವರೂಪ ದರ್ಶನ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದೇ ವಿಶ್ವರೂಪ ದರ್ಶನ. ಅದರಂತೆ ನಾವು ಜೀವನ ನಡೆಸಿದ್ರೆ ವಿಶ್ವರೂಪ ದರ್ಶನದ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಪಂಚಭೂತಗಳು, ಅಷ್ಟಮೂರ್ತಿ ಅಂತ ಹೇಳಿದ್ರೆ ಪಂಚಭೂತಗಳು, ಸೂರ್ಯ ಚಂದ್ರ ಪುರುಷ ಅಂತ. ಸೂರ್ಯ ಅಂತಂದರೆ ನಮ್ಮ ಇಂಟೆಲೆಕ್ಟ್, ಅದರ ಪ್ರತೀಕ. ಚಂದ್ರ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಪ್ರತೀಕ. ಪುರುಷ ಅಂದರೆ ಪ್ರತಿಯೊಂದು ಅಣುವಿನಲ್ಲಿ ಚಲಿಸುತ್ತಿರುವ ಗುಪ್ತ ಚೇತನವೇ ಹೇಳ್ತೀವಲ್ಲ. ಒಂದೊಂದು ಅಣುವಿನಲ್ಲೂ ಆಗಲೇ ಅಡಕವಾಗಿರುವಂತಹ ಅಣುವನ್ನು ಏನೇನು ಕೆಲಸವನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿಸ್ತಾ ಇರುವಂತಹ ಒಂದು ಗುಪ್ತ ಚೇತನ, ಅದು ಪುರುಷ. ಪುರದಲ್ಲಿ ಇರುವಂಥ ಈಶ. ಆ ಪುರ ಯಾವುದು? ಅನೋರಣೀಯಾನ್ ಮಹತೋ ಮಹಿಯಾನ್. ಒಂದೊಂದು ಸಣ್ಣ ಅಣುವಿನಲ್ಲೂ ಇದೆ, ಒಂದೊಂದು ದೊಡ್ಡ ಜೀವಿಯಲ್ಲೂ ಇದೆ. ಸೊ ಆ ಒಂದು ಚೇತನ, ಅದನ್ನೆಲ್ಲ ನಾವು ಒಟ್ಟುಗೂಡಿಸ್ಕೊಂಡು ಈ ಜಗತ್ತೇ ಈಶ್ವರನ ಸ್ವರೂಪ ಅಂತ ಹೇಳಿ ನಮ್ಮ ಜೀವನ ನಡೆಸಿದ್ರೆ, ನಾನು ಹೋದ್ಸಲ ಹೇಳಿದೆ, ನಾವು ಪೂಜೆ ಮಾಡದೇ ಇರ್ಬೋದು, ಪುನಸ್ಕಾರ ಮಾಡದೇ ಇರ್ಬೋದು, ಆದರೆ ನಮ್ಮ ಜೀವನನೇ ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ರೆ ಏನು ಮಾಡಿದ್ರೂ ಅದು ಭಗವಂತನಿಗೆ ಅರ್ಪಿತ. ಅದೇ ನನ್ನ ಪೂಜೆ. ಆ ಒಂದು ಚಿತ್ತ ಶುದ್ಧಿ ನಾವು ಇಟ್ಕೊಂಡು, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಬೆಳಗ್ಗೆಯಿಂದ ಎದ್ದು ರಾತ್ರಿ ಮಾಡೋವರೆಗೂ ಎಲ್ಲ ಭಗವಂತನ ಪೂಜೆ ಆಗುತ್ತೆ. ನಾನು ಸ್ನಾನ ಮಾಡ್ತಾ ಇದ್ರೆ, ಭಗವಂತ ನಿನಗೆ ಅಭಿಷೇಕ ಮಾಡ್ತಾ ಇದ್ದೀನಪ್ಪ, ನೀನು ತಾನೇ ಇದೆಯಾ ಈ ದೇಹದಲ್ಲಿ, ಈ ದೇಹದ ರೂಪದಲ್ಲಿ ನೀನು ತಾನೇ ಇದೆಯಾ. ನಾನು ಕಾಫಿ ಕುಡಿದ್ರೆ ನಿನ್ನ ನೈವೇದ್ಯ ಮಾಡ್ತಾ ಇದ್ದೀನಪ್ಪ. ನಾವು ಒಂದೊಂದು ಹೆಜ್ಜೆ ಇಟ್ಟು ನಡೆದ್ರೆ ನಿನ್ನ ರಥೋತ್ಸವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಪ್ಪ ಭಗವಂತ. ಎಲ್ಲವೂ ನಿನ್ನ ಸ್ವರೂಪ. ನಾ ಯಾರಿಗಾದ್ರೂ ಒಂದು ಅಡುಗೆ ಮಾಡಿ ಬಡಿಸಿದ್ರೆ ಅದು ನಿನ್ನ ಸ್ವರೂಪ ಅಲ್ವಾ, ಅವ್ರಿಗೂ ನಾನು ನೈವೇದ್ಯ ಮಾಡ್ತಾ ಇದ್ದೀನಲ್ವ. ಸೊ ಆ ರೀತಿ ಜೀವನ ನಡೆಸ್ಬಿಟ್ರೆ ಇನ್ನೇನು ಬೇರೆ ಪೂಜೆ ಪುನಸ್ಕಾರ ಬೇಡ. ಅದು ಒಂದು ರೀತಿಯ ಆರಾಧನೆ, ಭಗವಂತನ ಆರಾಧನೆ, ಬಹಳ ಉನ್ನತ ಮಟ್ಟವಾದ ಆರಾಧನೆ ಅಂತ ನಾವು ಹೋದ್ಸಲ ತಿಳ್ಕೊಂಡ್ವಿ. ಮತ್ತೆ ಇದು ಆ್ಯನಿ ಬೆಸೆಂಟ್ ಅವರ ಒಂದು ಕೋಟ್. ಯಾಕಂದರೆ ಥಿಯಾಸಫಿಗೆ ನಾವು ರಮಣರ ಒಂದು ತತ್ವ ಹೇಗೆ ಹೊಂದುತ್ತೆ ಅದನ್ನು ಕೂಡ ನೋಡ್ತಾ ಇದ್ದೀವಲ್ಲ. ಸೊ ಇದು ಅವರು ಭಕ್ತಿ ಮೇಲೆ ಬರೆದಿರುವಂತಹ ಒಂದು ಲೇಖನ. ಈ ಲೇಖನದಲ್ಲಿ ಅವ್ರು ಹೇಳ್ತಾರೆ, ದ ವ್ಯಾಲ್ಯೂ ಆಫ್ ಡಿವೋಷನ್ ಅಂತ ಈ ಒಂದು ಲೇಖನದ ಟೈಟಲ್, ಶೀರ್ಷಿಕೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ದ ಡಿವೋಟಿ ಸೀಸ್ ದ ಸೆಲ್ಫ್ ಇನ್ ಆಲ್. ಆತ್ಮವನ್ನು ಎಲ್ಲರಲ್ಲೂ ಭಕ್ತ ಕಾಣ್ತಾನೆ.
ಆಲ್ ಫಾರ್ಮ್ಸ್ ಅರೌಂಡ್ ಹಿಮ್ ಬೇರ್ ದ ಇಂಪ್ರೆಸ್ ಆಫ್ ದ ಬಿಲವೆಡ್. ಸುತ್ತ ಯಾವ್ಯಾವ ರೂಪ ಕಾಣಿಸ್ತಾ ಇದೆಯೋ ಅದು ಇಟ್ ಮೇ ಬಿ ಆ್ಯನಿಮೇಟ್ ಆರ್ ಇನ್ಆ್ಯನಿಮೇಟ್, ಅದಕ್ಕೆ ಜೀವ ಇರ್ಬೋದು, ಜೀವ ಇಲ್ಲದೆ ಇರ್ಬೋದು, ಚಲಿಸ್ಬೋದು, ಚಲಿಸದೇ ಇರ್ಬೋದು. ಪ್ರತಿಯೊಂದು ರೂಪ, ಈ ಟೇಬಲ್ಲು, ಈ ಲ್ಯಾಪ್ಟಾಪು, ಈ ಬಾಟ್ಲು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಎಲ್ಲರೂ ಆತ್ಮದ ಪ್ರತೀಕವೇ. ಎಲ್ಲರ ಮೇಲೆ ಆತ್ಮದ ಒಂದು ಸೀಲ್ ಇದೆ. ಡಾಕ್ಯುಮೆಂಟ್ಸ್ ಮೇಲೆ ನಾವು ಸೀಲ್ ಹಾಕ್ತೀವಿ, ಹಾಗೆ ಭಗವಂತ ಎಲ್ಲರ ಮೇಲೂ ಸೀಲ್ ಒತ್ತಿ ಹುಟ್ಟಿಸಿರೋದು. ಬರೀ ನಾವಲ್ಲ, ಇರುವಂಥ ಎಲ್ಲ ವಸ್ತುಗಳ ಮೇಲೂ ಭಗವಂತನ ಒಂದು ಸೀಲ್ ಇದೆ. ಹೌ ದೆನ್ ಕ್ಯಾನ್ ಹಿ ಹೇಟ್, ಡಿಸ್ಪೈಸ್ ಆರ್ ರಿಪೆಲ್ ಎನಿ ವೆನ್ ದ ಫೇಸ್ ಹಿ ಲವ್ಸ್ ಸ್ಮೈಲ್ಸ್ ಅಟ್ ಹಿಮ್ ಬಿಹೈಂಡ್ ಎವ್ರಿ ಮಾಸ್ಕ್? ಸೊ ಭಕ್ತ ಅನ್ನೋನು, ನಿಜವಾದ ಭಕ್ತ ಅನ್ನೋನು ಯಾರನ್ನಾದ್ರೂ ದ್ವೇಷಿಸೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಆನಿ ಬೆಸೆಂಟ್. ಇದು ಒಂದು ಮುಖವಾಡ ಅಂತ ನಾನು ತಿಳ್ಕೊಂಡ್ರೆ, ಆ ಮುಖವಾಡದ ಹಿಂದೆ ಇರುವಂಥ ಚೇತನ ಯಾವುದು? ಭಗವಂತ. ಆದ್ರಿಂದ ನಿಜವಾದ ಭಕ್ತ ಅನ್ನೋನಿಗೆ ದ್ವೇಷ ಅನ್ನೋದು ಅವನಿಗೆ ಗೊತ್ತೇ ಇರೋದಿಲ್ಲ. ಅಷ್ಟು ಚಿತ್ತಶುದ್ಧಿ ಆಗಿರುತ್ತೆ ಅವನು. ಯಾಕಂದರೆ ಎಲ್ಲೆಲ್ಲಿ ನೋಡಿದ್ರು ಆ ಆತ್ಮವನ್ನೇ ಕಾಣ್ತಾನೆ, ಆ ಭಗವಂತವನ್ನೇ ಕಾಣ್ತಾನೆ, ಆ ಚೈತನ್ಯವನ್ನೇ ಕಾಣ್ತಾನೆ. ಅದಕ್ಕೆ ನಾವು ಆ ಪ್ರಾರ್ಥನೆ ಹೇಳೋದು. ಅದು ಆನಿ ಬೆಸೆಂಟ್ ಅವರೇ ಬರೆದಂಥ ಪ್ರಾರ್ಥನೆ, ಅದು ನಮ್ಮ ಪ್ರಾರ್ಥನೆ. ಸೊ ಅದನ್ನು ನೆನಪು ಮಾಡ್ಕೊಳ್ಳಿ ಅಂತ ಆ ಪ್ರಾರ್ಥನೆಯನ್ನು ನಾವು ಪ್ರತಿಯೊಂದು ಸಭೆಯ ಶುರು ಮಾಡುವಾಗ್ಲೂ ಹೇಳ್ತೀವಿ. ಸೊ ಅದನ್ನೇ ಅವರು ಈ ಲೇಖನದಲ್ಲೂ ಕೂಡ ಬರೀತಾರೆ. ಇದು ಈ ಶ್ಲೋಕದ ಒಂದು ಗ್ರಾಫಿಕ್ ರೆಪ್ರೆಸೆಂಟೇಷನ್ ಅಂತ ನಾವು ಅನ್ಕೋಬಹುದು. ಆತ್ಮ ಹೇಗೆ ತನ್ನ ಸೃಷ್ಟಿಯಾಗಿ ಮತ್ತೆ 8 ಅಷ್ಟಮೂರ್ತಿ, 8 ಆಸ್ಪೆಕ್ಟ್ಸ್ ಇರುವಂತಹ ಒಂದು ಮೂರ್ತಿ, ಅಂದರೆ ಪಂಚಭೂತಗಳು. ನಾವಾಗಲೇ ನೋಡಿದ್ವಿ, ಮನಸ್ಸು, ಬುದ್ಧಿ, ಪುರುಷ. ಅದರಿಂದ ನಾವೆಲ್ಲ ಸೃಷ್ಟಿಯಾಗಿದ್ದೀವಿ. ನಾವು ಮಾಡುವಂಥ ಒಂದೊಂದು ಆ್ಯಕ್ಷನ್ ಕೂಡ ಭಗವಂತನ ಆರಾಧನೆ. ಇದು ಈ ಶ್ಲೋಕದಲ್ಲಿ ನಾವು ನೋಡಿದ್ದು. ಇದು ಕೂಡ ಹೋದ್ಸಲ ನಾವು ನೋಡಿದ್ವಿ. ಉತ್ತಮಸ್ತವಾದುಚ್ಚಮಂದತಃ, ಉಚ್ಚಮಂದತಃ ಚಿತ್ತಜಂ ಜಪಾ ಧ್ಯಾನಮುತ್ತಮಂ, ಚಿತ್ತಜಂ ಜಪಾ ಧ್ಯಾನಮುತ್ತಮಂ. ಸೊ ರಮಣರು ಏನು ಹೇಳಿದ್ರು ನಮಗೆ ಹೋದ್ಸಲ? ಅವ್ರು ಹೇಳಿದ್ರು ಸ್ತವಾದ್ ಅಂತ ಹೇಳಿದ್ರೆ ಸ್ತುತಿಯನ್ನು ಮಾಡೋದು, ಭಗವಂತನ ಸ್ತುತಿಯನ್ನು ಮಾಡೋದು. ಆ ಸ್ತುತಿಯಲ್ಲಿ ನಾವೊಂದು ಮಂತ್ರ ಹೇಳಿದ್ರು ಕೂಡ ಹೋದ್ಸಲ ನೋಡಿದ್ವಿ. ಓಂ ನಮೋ ಭಗವತಿಯೇ ನಮಃ. ದೇವಿನ ಆರಾಧನೆ ಮಾಡ್ತೀವಿ ಇವತ್ತು ಅಂದ್ಕೊಳ್ಳಿ, ನವರಾತ್ರಿ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ? ಜೋರ ಕಂಠದಲ್ಲಿ ಹೇಳ್ತೀವಿ ಮೊದಲು. ಪಕ್ಕದ ಮನೆಯವರು ಪರವಾಗಿಲ್ಲಪ್ಪ, ಇವರು ತುಂಬ ಭಕ್ತಿ, ದಿನಾ 6 ಗಂಟೆಗೆ ಎದ್ದು ಜಪ ಮಾಡ್ತಾರೆ, ನಮ್ಗೆ ಅಲಾರಂ ರೀ ಅದು ಅಂತ ಹೇಳ್ಬೋದು. ಆಮೇಲೆ ಬರ್ತಾ ಭಕ್ತಿ ಹೆಚ್ಚಾಗ್ತಾ ಅಂತರ್ಮುಖವಾಗಿ ನಾವು ಹೋಗ್ತಾ ಓಂ ನಮೋ ಭಗವತ್ಯೈ ನಮಃ ಮೆಲುಧ್ವನಿ ಬರುತ್ತೆ. ಆಮೇಲೆ ಇನ್ನೂ ಅಂತರ್ಮುಖಿಯಾಗಿ ನಾವು ಹೊರಟೋದ್ರೆ ಬರೀ ತುಟಿ ಅಲ್ಲಾಡುತ್ತೆ, ಪಿಸು ಮಾತ್ರ. ಇನ್ನೂ ಒಳಗೆ ಹೊರಟೋದ್ರೆ ಮನಸ್ಸಿನಲ್ಲಿ ಮಾತ್ರ ನಡೆಯುತ್ತೆ. ಓಂ ನಮೋ ಭಗವತಿ ನಮಃ ನಮ್ಮ ಮನಸ್ಸಿನಲ್ಲಿ ಮಾತ್ರ ನಡೀತಾ ಇದೆ. ಸೊ ರಮಣರು ಹೇಳ್ತಾ ಇದ್ದಾರೆ, ಜೋರಾಗಿ ಹೇಳೋದಕ್ಕಿಂತ ಮೆಲುಧ್ವನಿಯಲ್ಲಿ ಹೇಳಿದಾಗ ನಿನ್ನ ಜಪದ ಪರಿಣಾಮ ಹೆಚ್ಚು. ಪ್ರೈಮರಿ ಸ್ಕೂಲ್ ಜೋರಾಗಿ ಹೇಳೋದು, ಮಿಡ್ಲ್ ಸ್ಕೂಲು ಮೆತ್ತಗೆ ಹೇಳೋದು, ಹೈಸ್ಕೂಲು ಬರೀ ತುಟಿ, ಆಮೇಲೆ PhD ಲೆವೆಲ್ ಯಾವುದು? ಚಿತ್ತಜಂ. ನಿನ್ನ ಭಕ್ತಿಯಿಂದ ತನ್ನಷ್ಟಕ್ಕೆ ತಾನೇ ಅರಳಿ ಬರುತ್ತೆ ನಾಮ.
ಮೆಕ್ಯಾನಿಕಲ್ ಚಾಂಟಿಂಗ್ ಅಲ್ಲ. ನಾವು ಅಂದ್ಕೊಳ್ತೀವಿ ಮನಸ್ಸಿನಲ್ಲಿ ಸದಾಕಾಲ ಹೇಳ್ಕೊಳ್ತಾ ಇದ್ರೆ ಅಜಪ ಆಗ್ಬಿಡುತ್ತಪ್ಪ. ಅಲ್ಲ, ಅದಾಗದೆ ಅರಳಿ ಅರಳಿ ಬರ್ತಾ ಇರ್ಬೇಕು ನಾಮ. ನನ್ನ ಭಕ್ತಿ ಎಷ್ಟಿದೆ ಅಂದರೆ ಅದರಿಂದ ನಾಮ ಉದ್ಭವ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಅದು ಚಿತ್ತಜಂ, ಹುಟ್ಟೋದು ಯಾವುದರಿಂದ? ಚಿತ್ತದಿಂದ ಹುಟ್ಟುತ್ತಾ ಇದೆ ಅಂದರೆ ನನ್ನ ಹೃದಯದಿಂದ ಹುಟ್ಟುತ್ತಾ ಇದೆ. ಅದು ಇನ್ನೂ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಅಂದರೆ ಸದಾ ನನ್ನ ಗಮನವನ್ನು ಭಗವಂತನ ಮೇಲೆ ಇಟ್ಕೊಂಡಿರೋದು ಒಳಗಡೆ. ನಾನು ಏನು ಕೆಲಸ ಮಾಡ್ತಾ ಇರಲಿ, ನನ್ನ ಮನಸ್ಸಿನಲ್ಲಿ ಭಗವಂತನ ಒಂದು ಸ್ಮರಣೆ ನಡೀತಾನೇ ಇರುತ್ತೆ. ನನ್ನ ಗಮನ ಆ ಕಡೆ ಈ ಕಡೆ ಹೋಗೋದಿಲ್ಲ. ಅದು ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇದು ಹೋದ್ಸಲ ನೋಡಿದ್ವಿ. ಮತ್ತು ಪೂಂಜಾಜಿ ಅನ್ನೋರದ್ದು ಒಂದು ಎಕ್ಸಾಂಪಲ್ ಕೂಡ ತಗೊಂಡು ನಾವು, ರಮಣರ ಭಕ್ತರು, ಅವರು ಕೂಡ ಮಹಾಜ್ಞಾನಿ ಆಗಿದ್ದರು. ಅವ್ರಿಗೂ ತುಂಬ ಜನ ಡಿಸೈಪಲ್ಸ್ ಇದ್ದರು. ಇತ್ತೀಚೆಗೆ ಅವರು ಮಹಾಸಮಾಧಿಯನ್ನು ತೆಗೆದುಕೊಂಡ್ರು. ಸೊ ಅವ್ರು ಹೇಗೆ ಕೃಷ್ಣ ಜಪ ರಾಮ ಜಪವನ್ನು ಮಾಡ್ತಿದ್ರು, ಮತ್ತು ಅಲ್ಲಿಂದ ಚಿತ್ತಶುದ್ಧಿಯಾಗಿ ರಮಣರ ಒಂದು ಕೃಪೆಯಿಂದ ಅವರು ಆತ್ಮಜ್ಞಾನವನ್ನು ಪಡ್ಕೊಂಡ್ರು. ಅದು ಹೋದ್ಸಲ ನಾವು ನೋಡಿದ್ದೀವಿ, ಅದರಿಂದ ನಾನು ಅದಕ್ಕೆ ಮತ್ತೆ ಹೋಗೋದಿಲ್ಲ, ಬರೀ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೆ. ಈಗ ಇವತ್ತಿನ ಟಾಪಿಕ್ ಭಕ್ತಿ ಅಂದರೆ ಏನು, ನಾ ಅತ್ಯುತ್ತಮ ಭಕ್ತಿ ಅಂದರೆ ಏನು ಅಂತ ಫಸ್ಟ್ ಟಾಪಿಕ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ಭಕ್ತಿ ಅಂದರೆ ಏನು, ಎಷ್ಟೋ ಸಲ ಹೇಳ್ತೀವಿ ತುಂಬ ಭಕ್ತಿ ಇದೆ ಸರ್ ನನಗೆ, ಅವ್ರಿಗೂ ತುಂಬ ಭಕ್ತಿ ಇದೆ. ಆದರೆ ನಾವು ಕ್ವೆಶ್ಚನ್ ಕೇಳಿಬಿಡಿ ಭಕ್ತಿ ಅಂದರೆ ಏನು, ತಬ್ಬಿಬ್ಬಾಗ್ಬಿಡ್ತೀವಿ, ಹೇಳಕ್ಕೆ ಗೊತ್ತಾಗಲ್ಲ. ಇರುತ್ತೆ ಭಕ್ತಿ ಒಳಗಡೆ, ವರ್ಣಿಸೋದಕ್ಕೆ ಕಷ್ಟ ಅಲ್ವಾ, ಅದೊಂದು ಭಾವನೆ. ಸೊ ಇದು ಮೊದಲು ನಮ್ಮ ಪುರಾಣಗಳು ಏನು ಹೇಳ್ತೀವಿ, ಭಗವದ್ಗೀತೆ ಏನು ಹೇಳ್ತಾ ಇದೆ. ಭಗವದ್ಗೀತೆ ಹೇಳುತ್ತೆ 4 ಥರ ಭಕ್ತರಿದ್ದಾರೆ. ಯಾರ್ಯಾರು 4 ಥರ ಭಕ್ತರು? ಇದು ನಮಗೆ 7ನೇ ಚಾಪ್ಟರು 16ನೇ ಶ್ಲೋಕ. 16ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆರ್ತ ಭಕ್ತ. ಆರ್ತ ಅಂತ ಹೇಳಿದ್ರೆ ಬಹಳ ತೊಂದರೆ, ಬಹಳ ಕಷ್ಟದಲ್ಲಿ ಇರುವಂಥ ಒಬ್ಬ ಭಕ್ತ. ಜೀವನದಲ್ಲಿ ತುಂಬ ಕಷ್ಟ ಬಂದ್ಬಿಟ್ಟಾಗ ದ್ರೌಪದಿಯ ಒಂದು ಉದಾಹರಣೆಯನ್ನು ನಾವು ಕೊಡ್ತಾನೆ ಇರ್ತೀವಿ. ಸಭೆಯಲ್ಲಿ ದ್ರೌಪದಿಯ ವಸ್ತ್ರವನ್ನು ಎಳೀತಾ ಅವಮಾನ ಮಾಡಬೇಕು ಅಂತ ಇದ್ದಂಥ ಕೌರವರು ಇನ್ನೇನು ಮಾಡೋಕ್ಕಾಗಲಿಲ್ಲ ಅಂದಾಗ ಏನು ಮಾಡ್ತಾಳೆ ದ್ರೌಪದಿ? 2 ಕೈಯನ್ನು ಮೇಲೆತ್ತಿ, ಕೃಷ್ಣ ನೀನೇ ಗತಿ, ನೀನು ಕಾಪಾಡವು ನನ್ನ. ಆ ಒಂದು ಶರಣಾಗತಿ, ಇನ್ಯಾವುದು ವರ್ಕ್ ಆಗಲ್ಲ, ನಿನ್ನ ಕೃಪೆ ಬಿಟ್ಟರೆ ಇನ್ಯಾವುದೂ ಇಲ್ಲಿ ವರ್ಕ್ ಆಗಲ್ಲ ಅಂತ ನಮ್ಮ ಹೆಲ್ಪ್ಲೆಸ್ನೆಸ್ ಅದನ್ನು ನಾವು ಒಪ್ಕೊಂಡಾಗ ಅದು ಆರ್ತ ಭಕ್ತಿ ಆಗುತ್ತೆ. ಸೊ ಕಷ್ಟದಲ್ಲಿದ್ದಾಗ ಭಗವಂತನ ಕಡೆ ತಿರ್ಕೊಳ್ಳೋದು, ಅದು ಆರ್ತ ಭಕ್ತರು. ಇನ್ನು ಬೇರೆ ಟೈಮೆಲ್ಲ ಸ್ವಲ್ಪ ಮರ್ತು ಬಿಡ್ಬೋದು. ಭಗವಂತ ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಬೇಡ ರೀ, ಯಾರೋ ICUನಲ್ಲಿದ್ದಾರೆ, ಓಡೋಗ್ತೀವಿ ದೇವಸ್ಥಾನಕ್ಕೆ. ತಪ್ಪಲ್ಲ, ಇದು ಮೊದಲನೇ ರೀತಿ ಭಗವಂತ ನಮ್ಮನ್ನು ಸೆಳ್ಕೊಳ್ಳುವಂಥ ಒಂದು ರೀತಿ. 2ನೇದು ಅರ್ಥಾರ್ಥಿ, ಅಂದರೆ ಅರ್ಥದಲ್ಲೂ ತಿರುಗ್ತಾನೆ. ಅರ್ಥಾರ್ಥಿ ಏನಾದರೂ ಬೇಕು ನನಗೆ ಜೀವನದಲ್ಲಿ, ಕಷ್ಟ ಅಲ್ಲ, ನನಗೊಂದು ಪ್ರಮೋಷನ್ ಬೇಕು, ನನಗೆ ಇನ್ನೊಂದು ಸ್ವಲ್ಪ ಹಣ ಬೇಕು, ಆರೋಗ್ಯ ಚೆನ್ನಾಗಾಗಬೇಕು. ಇಟ್ಸ್ ನಾಟ್ ಡಯರ್ ಸರ್ಕಮ್ಸ್ಟೆನ್ಸ್, ಡೆಸ್ಪರೇಷನ್ ಇಲ್ಲ ಅದರಲ್ಲಿ. ಆದರೆ ಆ ಥರ ಇದ್ದಾಗ ಅರ್ಥಾರ್ಥಿ ಧ್ರುವ ಏನು ಮಾಡ್ದ? ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ನನ್ನ ಮಲತಾಯಿ ಬಿಡಲಿಲ್ಲ. ನನಗೆ ಸ್ಥಾನ ಇಲ್ವಾ? ಹಾಗಿದ್ರೆ ನನಗೆ ಅಪ್ಪನ ಪ್ರೀತಿ ಬೇಡವಾ? ನನಗೊಂದು ಪರ್ಮನೆಂಟ್ ಸ್ಥಾನ ಬೇಕು ಪ್ರಪಂಚದಲ್ಲಿ. ಧ್ರುವ ತಾರೆ ಅಲ್ಲಾಡೋದೇ ಇಲ್ಲ, ಯಾವಾಗಲೂ ಇದ್ದ ಕಡೆನೇ ಇರುತ್ತೆ ಅದು. ನಾವು ದಿಕ್ಕನ್ನು ಹಿಂದಿನ ಕಾಲದಲ್ಲಿ ಹಡಗು ಎಲ್ಲ ಹೋಗಬೇಕಾದ್ರೆ ಧ್ರುವ ತಾರೆಯನ್ನು ನೋಡಿಬಿಟ್ಟು, ಧ್ರುವ ಅಂದ್ರೇ ಅಲ್ಲಾಡದೇ ಇರೋದು, ಫರ್ಮ್, ಇಟ್ಸ್ ಫಿಕ್ಸ್ಡ್. ಸೊ ಅದನ್ನು ನೋಡಿ ಅವರು ದಿಕ್ಕನ್ನು ಕಂಡುಹಿಡಿಯೋರು ಹಿಂದಿನ ಕಾಲದಲ್ಲಿ ಹಡಗುಗಳೆಲ್ಲ. ಸೊ ಧ್ರುವ ತಾರೆಯಾಗಿ ಇರುವಂಥ ಒಂದು ವರವನ್ನು ಪಡ್ಕೊಂಡು ಅರ್ಥಾರ್ಥಿ. ಮತ್ತು ಜಿಜ್ಞಾಸು, ಇದಕ್ಕೆ ನಾವು ಉದ್ಧವನ ಒಂದು ಎಕ್ಸಾಂಪಲ್ ತೆಗೆದುಕೋಬೋದು. ಉದ್ಧವ ಕೃಷ್ಣನ ಬಾಲ್ಯ ಸ್ನೇಹಿತ. ಅವನು ಆತ್ಮಜ್ಞಾನಕ್ಕೋಸ್ಕರ, ಜಿಜ್ಞಾಸು ಅಂತ ಹೇಳಿದ್ರೆ
ಜ್ಞಾನವನ್ನು ಅರಿಸುವಂಥವನು. ಸೊ ಆತ್ಮಜ್ಞಾನಕ್ಕೋಸ್ಕರ ಕೃಷ್ಣನ ಹತ್ರ ಹೋಗಿ ಕೇಳ್ಕೊಂಡಾಗ ಉದ್ಧವ ಗೀತೆ ಅನ್ನೋದನ್ನು ಅವನು ಬೋಧನೆ ಮಾಡ್ದ. ಅದು ಸಾಕಷ್ಟು ಭಗವದ್ಗೀತೆ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಡೀಪಾಗೇ ಇದೆ ಉದ್ಧವ ಗೀತೆ. ಆಮೇಲೆ ಕೊನೆಯ ಥರದ್ದು ಜ್ಞಾನಿ. ಜ್ಞಾನಿ ಅಂದರೆ ಆಗಲೇ ಅವನು ಆತ್ಮನಿಷ್ಠನಾಗ್ಬಿಟ್ಟಿದ್ದಾನೆ, ಭಗವಂತನಲ್ಲಿ ಐಕ್ಯತೆಯನ್ನು ಪಡ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೆ ಶುಕಮುನಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂಥ ಮಹಿಳೆಯರು, ಅಲ್ಲಿ ಶುಕಮುನಿ ಬಂದಾಗ ಅವ್ರಿಗೆ ಏನು ಹೊಸಬ್ರು ಬಂದ್ಬಿಟ್ರು, ನಾನು ಬೇಗ ಏನೋ ಒಂದು ಬಟ್ಟೆಯನ್ನು ಹಿಂಗೆ ಹಾಕೋಬೇಕು, ಯಾವ ಥರ ನಾಚಿಕೆ ಕೂಡ ಅವ್ರಿಗೆ ಬರಲಿಲ್ಲ. ಯಾಕಂದರೆ ಶುಕಮುನಿ ಭಗವಂತನ ಜೊತೆ ನಾವು ಒಂದಾದರೆ ಜಗತ್ತಿನ ಜೊತೆ ಒಂದು. ಏನು ಹೇಳ್ತೀವಿ ನಾವು ಪ್ರಾರ್ಥನೆಯಲ್ಲಿ? ನಿನ್ನ ಜೊತೆಯಲ್ಲಿ ನಿನ್ನಲ್ಲಿ ಐಕ್ಯನಾದಂಥ ಪ್ರತಿಯೊಬ್ಬನು ಆ ಕಾರಣದಿಂದಲೇ. ಸೊ ಬರೀ ಭಗವಂತನ ಜೊತೆ ಐಕ್ಯತೆ ಪಡೆಯೋದಲ್ಲ, ಜಗತ್ತಿನ ಜೊತೆ, ಸೃಷ್ಟಿಯ ಜೊತೆಯಲ್ಲೂ ಐಕ್ಯತೆಯನ್ನು ಪಡೆಯೋದು. ಸೊ ಶುಕಮುನಿ ಎಷ್ಟು ಐಕ್ಯತೆಯನ್ನು ಪಡ್ಕೊಂಡಿದ್ರು ಅಂದರೆ, ಯಾರಾದರೂ ಅವರು ಕೂಡ ಅವ್ರ ಬಟ್ಟೆ ಹಾಕ್ತಿರ್ಲಿಲ್ಲ, ಅವರು ದಿಗಂಬರರು. ಅವ್ರು ಎದುರುಗಡೆ ಬಂದ್ರೂ ಮಹಿಳೆಯರು ಆಗಿನ ಕಾಲದಲ್ಲಿ ಹೆಚ್ಚು ನಾಚಿಕೆ ಇಲ್ಲ, ಅವ್ರು ಸ್ನಾನ ಮಾಡ್ತಾ ಇದ್ರು, ಅವ್ರಿಗೆ ಏನೂ ಅನ್ನಿಸ್ಲಿಲ್ಲ. ಆದರೆ ವ್ಯಾಸ ಮುನಿ ಅವರು ಜ್ಞಾನಿ, ಅವ್ರು ಬಂದ ತಕ್ಷಣ ಇವರೆಲ್ಲ ಬಟ್ಟೆಯನ್ನು ಎತ್ಕೊಂಡು ಕವರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಜ್ಞಾನಿಯ ಒಂದು ಲಕ್ಷಣ. ಈ 4 ಭಕ್ತರು, ಈ 4 ರೀತಿಯ ಭಕ್ತರು ನನಗೆ ಇದ್ದಾರೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ ಭಗವದ್ಗೀತೆಯಲ್ಲಿ. ಮತ್ತು ಇನ್ನೊಂದನ್ನು ನಾವು ತೆಗೆದುಕೊಂಡ್ರೆ ಪುರಾಣದಲ್ಲಿ, ಇದು ನಾರದ ಭಕ್ತಿ ಸೂತ್ರದಲ್ಲಿ ನಾವು ಹೇಳ್ಬೋದು. ನಾರದ ಭಕ್ತಿ ಸೂತ್ರದಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ, ಭ್ರಾತೃತ್ವ ಇವೆಲ್ಲ ಬರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಇದೆ. ಪ್ರಹ್ಲಾದ ಏನೇನು ಹಿರಣ್ಯಕಶಿಪು ಮಾಡಿದ್ರು ಅವನ ಮನಸ್ಸು ತಳಮಳಗೊಳ್ತಾನೇ ಇರಲಿಲ್ಲ. ಯಾವಾಗಲೂ ಶಾಂತವಾಗಿ ನಾರಾಯಣ ನಾರಾಯಣ ಅಷ್ಟೇ, ಒಂದು ಸ್ವಲ್ಪನೂ ಮನಸ್ಸು ಅಲ್ಲಾಡ್ತಾ ಇರಲಿಲ್ಲ, ಶಾಂತ ಭಾವ. ಆ ರೀತಿ ಕೂಡ ನಾನು ಭಗವಂತನ ಜೊತೆ ಒಂದು ಸಂಬಂಧವನ್ನು ಕಲ್ಪಿಸ್ಕೋಬೋದು. ಭಗವಂತನ ಜೊತೆ ಸಂಬಂಧ ಕಲ್ಪಿಸ್ಕೊಳ್ಳೋದು ತುಂಬ ಮುಖ್ಯ. ಅದು ನಮಗೆ ಪುರಾಣಗಳು ಹೇಳುತ್ತೆ. ಯಾಕೆ? ಭಗವಂತ ನಿಜವಾದ ಒಂದು ಶಕ್ತಿ ಅಂತ ನಮಗೆ ಅರ್ಥ ಆದಾಗಲೇ ನಾವು ಸಂಬಂಧ ಕಲ್ಪಿಸೋದು. ಇಲ್ಲದೆ ಹೋದರೆ ನಾವು ಸಂಬಂಧವನ್ನು ಕಲ್ಪಿಸ್ಕೊಳ್ಳಲ್ಲ. ನಮ್ಮ ಜೊತೆಯಲ್ಲಿ ಮನೆಯಲ್ಲಿ ಯಾರು ಇರ್ತಾರೆ, ಇವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರೆ, ಆದ್ದರಿಂದ ಇವ್ರು ನನ್ನ ಅಣ್ಣ, ಇವಳು ನನ್ನ ತಂಗಿ, ಇವ್ರು ನಮ್ಮಮ್ಮ ಅಂತ ಒಂದು ಸಂಬಂಧ ಕಲ್ಪಿಸ್ಕೊಳ್ತೀವಿ. ಸೊ ಭಗವಂತನ ಜೊತೆನೂ ಆ ರೀತಿ ಒಂದು ಸಂಬಂಧ ಕಲ್ಪಿಸ್ಕೋಬೋದು. ಭಗವಂತ ಶಾಂತಿಯ ಸ್ವರೂಪ, ಅದು ಒಂದು ಸಂಬಂಧ. ಇನ್ನೊಂದು ಸಂಬಂಧ ಯಾವುದು? ದಾಸ್ಯ. ದಾಸ್ಯ ಅಂದರೆ ಯಾರು ನೆನಪಾಗ್ತಾರೆ ನಮಗೆ? ಆಂಜನೇಯ ಸ್ವಾಮಿ, ನಾನಿನ್ ದಾಸ, ಏನನ್ನು ಹೇಳಿದ್ರು ನಾನು ಮಾಡ್ತೀನಿ. ಸಮುದ್ರವನ್ನು ಹಾರಿ ಲಂಕೆಗೆ ಹೋದ ಒಂದು ಕಪಿ ಸಾಧ್ಯನಾ? ಹೇಗೆ ಸಾಧ್ಯ ಆಯಿತು? ನಾನಿನ್ ದಾಸ, ನೀ ನನಗೆ ಶಕ್ತಿ ಕೊಡ್ತೀಯ, ಏನು ಮಾಡಬೇಕು ಅದನ್ನು ಮಾಡ್ತೀನಿ ನಾನು. ಅದು ಒಂದು ರೀತಿಯ ಸಂಬಂಧ. ಮತ್ತು ಇನ್ನೊಂದು ಏನು ಹೇಳ್ತಾರೆ ನಾರದರು? ಸಖ್ಯ. ಅದಕ್ಕೆ ಯಾರು ನೆನಪಾಗ್ತಾರೆ ನಮಗೆ? ಸುಧಾಮ ಕೃಷ್ಣ. ಕೃಷ್ಣ ನನ್ನ ಸಖ, ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ಕೃಷ್ಣ. ನಾವಿಬ್ಬರು ಗುರುಕುಲದಲ್ಲಿ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಕದ್ದು ಕಡಲೆಕಾಯಿನೆಲ್ಲ ತಿಂತಿದ್ವಿ. ಅಷ್ಟು ಸಖ್ಯ ಇದೆ. ಅವನು ಕಷ್ಟ ಬಂದಾಗ ಹೋಗ್ತಾನೆ, ಅವಲಕ್ಕಿ ಕೊಡ್ತಾನೆ, ಕೇಳ್ಕೊಳ್ಳಲ್ಲ ಏನು. ಅದು ಸಂಕೋಚ ಆಗ್ಬಿಡುತ್ತೆ. ನನ್ನ ಸ್ನೇಹಿತನ ಹತ್ರ ನಾನು ಏನು ಕೇಳೋದು? ಆದರೆ ಎಷ್ಟು ಸ್ನೇಹಿತ ಕೃಷ್ಣ ಅಂದರೆ, ನಮ್ಮ ಸ್ನೇಹಿತರಿಗೆ ಏನು ಬೇಕು ನಮ್ಗೆ ಗೊತ್ತಾಗಲ್ವಾ? ಆಪ್ತ ಸ್ನೇಹಿತರಿದ್ರೆ ಅಷ್ಟು ಒಂದು ಸ್ನೇಹ ಇದ್ದಾಗ ಕೃಷ್ಣ ಅವನಿಗೇನು ಬೇಕೋ ತಾನೇ ಕೊಟ್ಬಿಡ್ತಾನೆ. ಸೊ ಸಖ್ಯ ಭಾವ. ವಾತ್ಸಲ್ಯ ಭಾವ. ಯಾರು ವಾತ್ಸಲ್ಯ ಭಾವ? ಯಶೋದೆ. ಕೃಷ್ಣ ನನ್ನ ಕಂದ ಅಂಥೇಳಿ ಅತೀ ಪ್ರೀತಿ. ಅವನನ್ನು ಹೊಡೆಯೋದು ಕೂಡ ಉಂಟು, ಬಡಿಯೋದು ಕೂಡ ಉಂಟು, ಬೈಯೋದು ಕೂಡ ಉಂಟು. ಆದರೆ ನನ್ನ ಕಂದ, ಭಗವಂತ ನನ್ನ ಕಂದ ಅಂತ ಆ ರಿಲೇಷನ್ಶಿಪ್.
ಎಷ್ಟೋ ಜನಕ್ಕೆ ಇರ್ಬೋದು. ಬಾಲಕೃಷ್ಣ ಅವರನ್ನು ಆರಾಧಿಸ್ತಾ ಇದ್ರೆ ಕೃಷ್ಣ ನನ್ನ ಕಂದ ಅಂತ ನಾವು ಅನ್ಕೋತಾ ಇರ್ಬೋದು. ಆಮೇಲೆ ಮಧುರ ಭಾವ, ರಾಧಾ ಕೃಷ್ಣ. ರಾಧೆ ಹೇಗೆ ನೋಡ್ತಿದ್ಲು ಕೃಷ್ಣನನ್ನು? ತುಂಬ ಮಧುರ ಭಾವ, ಮೈ ಬಿಲವೆಡ್, ನನ್ನ ಪ್ರಿಯತಮ ಕೃಷ್ಣ ಅಂತ ಹೇಳಿ ಆ ರೀತಿ ಬಲವಾದ ಸಂಬಂಧ ಬೆಳೆಸ್ಕೊಂಡಿದ್ಲು. ಆಮೇಲೆ ಭ್ರಾತೃತ್ವ, ಯಾರು ನೆನಪಾಗ್ತಾರೆ? ಭರತ. ರಾಮನ ಪಾದುಕೆಯನ್ನು ಅವನು ಒಂದು ಥ್ರೋನ್ ಅದ್ರ ಮೇಲೆ ಇಟ್ಬಿಟ್ಟು ಅವನು ಆಳ್ತಾನೆ ಅವನ ಹೆಸರಲ್ಲಿ. ಸೊ ಇವೆಲ್ಲ ನಾರದ ಭಕ್ತಿ ಸೂತ್ರದಲ್ಲಿ ಬರುತ್ತೆ. ರಮಣರ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತೀವಿ, ರಮಣರು ಯಾವುದನ್ನು ಅತಿ ಉತ್ತಮ ಅಂತ ಹೇಳ್ತಿದ್ದಾರೆ ಅಂತ. ಸೊ ಇದು ಪುರಾಣಗಳಲ್ಲಿ ಬರುವಂಥದ್ದು. ಸೊ ಪುರಾಣಗಳಲ್ಲಿ ಏನು ನೋಡ್ತೀವಿ ನಾವು? ಇವೆಲ್ಲ ಉದಾಹರಣೆಗಳು: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ. ಇದಕ್ಕೆಲ್ಲ ಇರೋ ಒಂದೊಂದು ಉದಾಹರಣೆಗಳನ್ನು ನಾನು ಅಲ್ಲಿ ಹಾಕಿದ್ದೀನಿ. ಇದೆಲ್ಲ ನಮ್ಗೆ ಗೊತ್ತಿರೋದೆ. ಪರೀಕ್ಷಿತ್ ಮಹಾರಾಜ ಶ್ರವಣ ಮಾಡ್ದ, ಏನು ಮಾಡ್ದ? 7 ದಿನಗಳಲ್ಲಿ ಭಾಗವತವನ್ನು ಕೇಳಿಸ್ಕೊಳ್ತಾನೆ. ಇನ್ನು ಸತ್ತೋಗ್ತೀನಿ ಅಂತ ಅನ್ಬೇಕಾದ್ರೆ 7 ದಿನದಲ್ಲಿ ಆ ಶ್ರವಣವನ್ನು ಮಾಡಿಕೊಂಡು ಅವನು ಮುಕ್ತಿಯನ್ನು ಪಡ್ಕೊಳ್ತಾನೆ. ಆಮೇಲೆ ಚೈತನ್ಯ ಮಹಾರಾಜ್ ಕೀರ್ತನ, ನಮ್ಮ ದಾಸರಿದ್ರು, ಪುರಂದರ ದಾಸರಿದ್ರು, ಅವರೆಲ್ಲ ಏನು ಮಾಡ್ತಾಯಿದ್ರು? ಹಾಡನ್ನು ಹೇಳ್ಕೊಂಡು ಬೀದಿಯಲ್ಲಿ ಹೋಗೋದು. ಅದು ಒಂದು ಪವರ್ಫುಲ್ ಕೈಂಡ್ ಆಫ್ ಭಕ್ತಿ. ಪ್ರಹ್ಲಾದ ಏನು ಮಾಡ್ದ? ನರಸಿಂಹ ಅವತಾರವನ್ನೇ ಅವನು ಕರೆತಂದ ಭಗವಂತನನ್ನು. ಅವನೇನು ಮಾಡ್ದ? ಸ್ಮರಣಂ ಸದಾಕಾಲ, ನಾವಾಗಲೇ ನೋಡಿದ್ವಿ, ನಾರಾಯಣ ಸ್ಮರಣೆ ಮಾಡ್ತಾನೇ ಇದ್ದ, ಭಗವಂತನ ಸ್ಮರಣೆ. ಆಮೇಲೆ ಲಕ್ಷ್ಮಿ ಏನು ಮಾಡ್ತಾ ಇರ್ತಾಳೆ? ಯಾವ ಚಿತ್ರದಲ್ಲಿ ನಾವು ನೋಡಿದ್ರೆ ಏನು ಮಾಡ್ತಿರ್ತಾಳೆ ಲಕ್ಷ್ಮಿ? ಆದಿಶೇಷನ ಮೇಲೆ ಮಲಗಿರುವಂತಹ ವಿಷ್ಣುವಿನ ಪಾದವನ್ನು ಒತ್ತುತ್ತಾ ಇರ್ತಾಳೆ. ಪಾದಸೇವನಂ, ಯಾರು ನನ್ನ ಜೀವನದಲ್ಲಿದ್ದಾರೋ ಅವರ ಸೇವೆಯನ್ನು ನಾನು ಮಾಡ್ತಾ ಇರ್ತೀನಿ, ಅಷ್ಟೇ ಸಾಕು ನನಗೆ ಆರಾಧನೆ. ಅದರ ಪ್ರತೀಕ ಲಕ್ಷ್ಮಿ. ಆಮೇಲೆ ಭೀಷ್ಮ, ಭೀಷ್ಮ ಏನು ಮಾಡಿದ್ರು? ಶರಪಂಜರ ಅದರ ಮೇಲೆ 6 ತಿಂಗಳು ಮಲ್ಕೊಂಡು, ಎಷ್ಟು ಜನ ಇಲ್ಲಿ ವಿಷ್ಣು ಸಹಸ್ರನಾಮವನ್ನು ಚಾಂಟ್ ಮಾಡ್ತೀವಿ? ಕೈ ಎತ್ಬೋದ? ಅದನ್ನು ರಚನೆ ಮಾಡಿದಂಥವರೇ ಭೀಷ್ಮರು. ಸೊ ಅವ್ರೇನು ಮಾಡಿದ್ರು? ಅರ್ಚನಂ. ಗಜೇಂದ್ರ ಮೋಕ್ಷ ಕಥೆಯನ್ನು ನಾವು ಕೇಳಿದ್ದೀವಿ. ಸೊ ಗಜೇಂದ್ರ ಏನು ಮಾಡ್ತಾನೆ? ಮೊಸಳೆ ಕಾಲನ್ನು ಹಿಡ್ಕೊಂಡು ಬಿಟ್ಟಿದೆ, ಅವಾಗ ವಿಷ್ಣುವಿನ ವಂದನೆ ಮಾಡ್ತಾ ಇರ್ತಾನೆ ವಿಷ್ಣು ಬರೋರು. ಅರ್ಜುನ ಏನು ಮಾಡ್ದ? ಹನುಮಂತ ದಾಸ್ಯಂ, ಆಗಲೇ ನೋಡಿದ್ವಿ ನಾವು. ಸಖ್ಯಂ, ಇಲ್ಲಿ ಅರ್ಜುನನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಭಗವದ್ಗೀತೆ ಅವನಿಗೆ ಬೋಧನೆ ಆಯಿತು. ಮಹಾಬಲಿ ಏನು ಮಾಡ್ತಾನೆ? ಆತ್ಮನಿವೇದನ. 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂದಾಗ, ನನ್ನ ತಲೆ ಮೇಲೆ ಇಡು ಅಂತ ಹೇಳಿದ್ರೆ ಏನು? ನನ್ನ ಅಹಂಕಾರವನ್ನು ನಾಶ ಮಾಡು ಅಂತ ಭಗವಂತನಿಗೆ ನಿಜವಾಗ್ಲೂ ನಾವು ಯಾವುದನ್ನು ಆಫರ್ ಮಾಡ್ಬೋದು? ಹೂವನ್ನು ಕೊಡ್ತೀವಿ. ಹೂ ಸೃಷ್ಟಿ ಮಾಡಿದ್ಯಾರು? ಭಗವಂತ. ಅವನು ಸೃಷ್ಟಿ ಮಾಡಿದ್ದನ್ನೇ ತಗೊಳ್ಳೋ ಭಗವಂತ. ತಪ್ಪು ಅಂತ ಹೇಳ್ತಿಲ್ಲ ನಾನು, ಒಂದೊಂದು ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಇವೆಲ್ಲ ಇರುವಂಥ ವಾಡಿಕೆಗಳು, ಯಾವುದೂ ತಪ್ಪಲ್ಲ, ಎಲ್ಲವೂ ಭಕ್ತಿ ಭಾವನೆ. ಆದರೆ ನಾವು ಏನು ಕೊಟ್ಟರು, ಆಸನಂ ಸಮರ್ಪಯಾಮಿ, ಆಸನ ಯಾರು ಮಾಡಿದ್ದು? ಅದಕ್ಕೆ ಬರಬೇಕಾದಂಥ ಪಂಚಭೂತಗಳನ್ನು ಸೃಷ್ಟಿ ಮಾಡಿರೋದು ಯಾರು? ಏನು ನಾವು ಮೆಟೀರಿಯಲ್ ಥಿಂಗ್ ಆಫರ್ ಮಾಡಿದ್ರು ಭಗವಂತನ ಸೃಷ್ಟಿಯಿಂದಾನೇ ತೆಗೆದುಕೊಂಡು ಅವನಿಗೆ ಕೊಡ್ತಾ ಇದ್ವಿ. ಇದಕ್ಕೆ ರಮಣರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಭಕ್ತ ಬೆಲ್ಲದಿಂದ ಏನೂ ಇರಲಿಲ್ಲ ಅಂದ್ಬಿಟ್ಟು ಬೆಲ್ಲದಿಂದ ಒಂದು ಗಣಪತಿಯನ್ನು ಸೃಷ್ಟಿ ಮಾಡ್ತಾನೆ. ಅವ್ನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ನೈವೇದ್ಯ ಏನು ಕೊಡೋದು? ಏನೂ ಇಲ್ಲ. ಅದರಿಂದ ಒಂಚೂರು ಬೆಲ್ಲನೇ ತೆಗೆದ್ಬಿಟ್ಟು ನಿನಗೆ ನೈವೇದ್ಯ ಗಣೇಶ ಅಂತ ಕೊಡ್ತಾನಂತೆ. ನಾವು ಮಾಡ್ತಾ ಇರೋದು ಹಾಗೆ. ಏನು ಮೆಟೀರಿಯಲ್ ಆಬ್ಜೆಕ್ಟ್ ನಾವು ಕೊಟ್ಟರು ಅದನ್ನೇ ಭಗವಂತನ ರೂಪದಿಂದನೇ ಒಂದು ಎತ್ಕೊಂಡು ಮತ್ತೆ ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ. ಭಗವಂತ ಸೃಷ್ಟಿ ಮಾಡಿಲ್ದೇ ಇರೋ ಅಂಥದ್ದು ಯಾವುದು? ನಮ್ಮ ಅಹಂಕಾರ ಅಷ್ಟೆ.
ಅದು ಅವನು ಸೃಷ್ಟಿ ಮಾಡಿಲ್ಲ, ಅದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ನಾನು ದೇಹ ಮನಸ್ಸು ಬುದ್ಧಿ ಅನ್ನೋದನ್ನು ನಾವೇ ಆ ದೇಹ ಭಾವವನ್ನು ಬೆಳೆಸ್ಕೊಂಡು ಬರ್ತಾ ಇರೋದು. ಅದು ಒಂದೇ ನಿಜವಾದ ನೈವೇದ್ಯ, ಆತ್ಮ ನಿವೇದನಂ. ಈ ಒಂದು ಅಹಂಕಾರವನ್ನು ನಿನಗೆ ಅರ್ಪಿಸ್ಬಿಡ್ತಾ ಇದ್ದೀನಿ. ಅದು ಬಲಿ ಮಹಾರಾಜ ಮಾಡಿದಂಥದ್ದು. ಸೊ ಇದು ನಮಗೆ ಪುರಾಣದಲ್ಲಿ ಬರುತ್ತೆ. ಮತ್ತು ರಮಣರು ಏನು ಹೇಳ್ತಾ ಇದ್ದಾರೆ? ಆಜ್ಯಧಾರಯ ಸ್ರೋತಸ ಸಮಂ, ಆಜ್ಯಧಾರಯ ಸ್ರೋತಸ ಸಮಂ, ಸರಳ ಚಿಂತನಂ ವಿರಲತಃ ಪರಂ, ಸರಳ ಚಿಂತನಂ ವಿರಲತಃ ಪರಂ. ಹೇಗಿರಬೇಕು ಭಕ್ತಿ ಅಂದರೆ ಅವ್ರು ಹೇಳ್ತಾರೆ, ಆಜ್ಯಧಾರೆ. ಆಜ್ಯ ಅಂದರೆ ತುಪ್ಪ. ಆಜ್ಯಂ ಸಮರ್ಪಯಾಮಿ ಹೇಳ್ತೀವಲ್ಲ ನಾವು, ಇದನ್ನು ನೈವೇದ್ಯ ಮಾಡಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೂ ಹೇಳ್ತೀವಿ. ಸೊ ತುಪ್ಪದ ಧಾರೆ ಹೇಗಿರುತ್ತೆ ಅಲ್ಲಿ ಪಿಕ್ಚರಲ್ಲಿ ನೀವು ನೋಡಿದ್ರೆ ಕಂಟಿನ್ಯೂಸ್ ಆಗಿರುತ್ತೆ. ನೀವು ಮೇಲಿಂದ ಹಾಕ್ತಾ ಇರಿ, ಮೇಲಿಂದ ಕೆಳಗವರೆಗೂ ಬ್ರೇಕೇ ಇರಲ್ಲ. ನೀರನ್ನು ಸ್ವಲ್ಪ ಮೇಲಕ್ಕೆ ನೀವು ಎತ್ತಾ ಹೋದರೆ ನೀವು ಅಲ್ಲಿ ನೋಡ್ತೀರಲ್ಲ, ಮಧ್ಯ ಮಧ್ಯ ಬ್ರೇಕ್ ಇರುತ್ತೆ. ನೀವು ಬೇಕಾದ್ರೆ ವಾಟರ್ ಬಾಟಲ್ನ ಹಿಂಗೆ ಜೋರಾಗಿ ರಭಸದಿಂದ ಒಂದು ಕಡೆ ಚೆಲ್ಲಕ್ಕೆ ನೋಡಿ, ನೀರು ಸ್ವಲ್ಪ ಆ ಥರ ಬ್ರೇಕ್ ಆಗುತ್ತೆ ಒಂದೊಂದು ಕಡೆ ನೀರಲ್ಲಿ. ಸೊ ತುಪ್ಪಧಾರೆ ಇದ್ದಂಗೆ ಇರಬೇಕು, ಅದರಲ್ಲಿ ಸ್ವಲ್ಪನೂ ಇಂಟ್ರಪ್ಷನ್ ಇರಬಾರ್ದು. ನಾನು ಭಗವಂತನ ಪೂಜೆ ಏನು ಮಾಡ್ತೀನಿ, ದೇವ್ರ ದಿನ ಮಾಡ್ತೀನಪ್ಪ, ನಾನು ತುಂಬ ಭಕ್ತಿ ನನಗೆ. ಏನು ಮಾಡ್ತೀನಿ, ದೇವ್ರ ಮನೆಗೆ ಹೋಗ್ತೀನಿ, ಓಂ ನಮೋ ನಾರಾಯಣಾಯ ನಮಃ ಏನು ಮಾಡ್ತೀನೋ ಎಲ್ಲ ಮಾಡಿಬಿಡ್ತೀನಿ. ಆಮೇಲಿಂದ ದೇವರ ಮನೆ ಬಾಗಿಲು ಹಾಕ್ಕೊಂಡ್ಬಿಟ್ಟು ಆಚೆ ಬಂದ್ಬಿಡು, ಅದಾದಮೇಲೆ ಆಗೋಯ್ತು. ಭಗವಂತನ ಸ್ಮರಣೆ ಇಲ್ಲವೇ ಇಲ್ಲ. ಇಲ್ಲಿರೋರು ಯಾರು ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆಮೇಲೆ ನನಗೆ ಆಯ್ತು, ತಿರ್ಗಾ ನಾಳೆ ಬೆಳಗ್ಗೆ ನಾನು ಮಾಡೋವರೆಗೂ ಆಯಿತು. ರಮಣರು ಹೇಳ್ತಿದ್ದಾರೆ, ಅದು ಒಂಥರ ಪೂಜೆನೇ, ಅದು ಭಕ್ತಿನೇ, ಪರವಾಗಿಲ್ಲ. ಆದರೆ ಅತಿ ಉತ್ತಮ ಭಕ್ತಿ ಹೇಗಿರಬೇಕು, ನಿರಂತರವಾಗಿರಬೇಕು. ಪ್ರಹ್ಲಾದ ಹೇಗೆ ಸ್ಮರಣೆ ಮಾಡ್ತಿದ್ದ? ಹಾವು ಕಚ್ತಾ ಇದ್ರು ಸ್ಮರಣೆ, ಬೆಟ್ಟದಿಂದ ಉರುಳ್ತಾ ಇದ್ರು ಸ್ಮರಣೆ, ಬೆಂಕಿ ಹಚ್ಚಿದ್ರು ಸ್ಮರಣೆ, ಇಲ್ಲದೆ ಇರುವಾಗಲೂ ಸ್ಮರಣೆ. 24/7 ನಿಲ್ಲಿಸ್ತಾನೇ ಇರಲಿಲ್ಲ. ಅದೇ ಒಂದು ಅವನ ಇರುವಿಕೆಯ ರೀತಿ ಆಗೋಗಿತ್ತು. ರಮಣರು ಹೇಳ್ತಿದ್ದಾರೆ, ನಿನ್ನ ರೀತಿ ಆಯ್ತಪ್ಪ ಅದು, ನನ್ನನ್ನು ಸೇರಿಸ್ಕೊಂಡು. ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರೆ, ನಿರಂತರ ಸ್ಮರಣೆ ನಿನಗೆ ಇದೆಯಾ ಭಗವಂತನದು? ಅಥವಾ ಆಗಾಗ ಬಿಟ್ಟು, ಅದು ತಪ್ಪಲ್ಲ, ಅದು ಬಿಗಿನಿಂಗ್ ಸ್ಟೇಜ್, ಹೌದು, ಅದೇನು ಅವ್ರ ಕಡೆಗಣಿಸ್ತಿಲ್ಲ. ಆದರೆ ಒಬ್ಬರು ಡಾಕ್ಟರು ಓದ್ತಾ ಇರಬೇಕಾದ್ರೆ ಏನು ಇಟ್ಕೊಂಡಿರ್ತಾನೆ, ಒಂದು ಧ್ಯೇಯ, ನಾನು ಡಾಕ್ಟರ್ ಆಗಬೇಕು. ಅವನೇನೂ ಆಗಿಲ್ಲ ಅಲ್ಲ, ಓದ್ತಾ ಇದ್ದಾನೆ, ಅನಾಟಮಿ ಮಾಡ್ತಾ ಇದ್ದಾನೆ, ಡಿಸೆಕ್ಷನ್ ಮಾಡ್ತಾ ಇದ್ದಾನೆ, ಫಿಸಿಯಾಲಜಿ ಕಲಿತಾ ಇದ್ದಾನೆ, ಕ್ಲಿನಿಕಲ್ ಇದಕ್ಕೆ ಹೋಗ್ತಾನೆ. ಅದಕ್ಕೆಲ್ಲ ಧ್ಯೇಯ ಏನು? ನಾನು ವೈದ್ಯನಾಗಬೇಕು, ಅತಿ ಉತ್ತಮವಾದ ವೈದ್ಯನಾಗಬೇಕು, ಅದಕ್ಕೆ ಬೇಕಾಗಿರೋ ಲಕ್ಷಣಗಳನ್ನೆಲ್ಲ ನಾನು ಬೆಳೆಸ್ಕೋಬೇಕು. ಅದಕ್ಕೆ ರಮಣರು ನಮ್ಮನ್ನು ಕಡೆಗಾಣ್ತಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ, ನಿನ್ನ ಧ್ಯೇಯ ಇಟ್ಕೋ. ಏನದು ಧ್ಯೇಯ? ಆಗಾಗ ಬರುವಂಥ ಭಕ್ತಿ ತಪ್ಪಲ್ಲ, ಒಳ್ಳೆಯದೇನೆ. ಆದರೆ ನಿರರ್ಗಳವಾಗಿ ಬರುವಂಥ ಭಕ್ತಿ, ನಿರಂತರವಾಗಿ ಇರುವಂಥ ಭಕ್ತಿ, ಸದಾಕಾಲ ನಿನ್ನ ಮನಸ್ಸಿನಲ್ಲಿ ಭಗವಂತ ಇರುವಂಥ ಒಂದು ಸ್ಥಿತಿ, ಅದನ್ನು ಪಡ್ಕೊಳ್ಳೋದು ನಿನ್ನ ಧ್ಯೇಯ ಅಂತ ಹೇಳ್ತಿದ್ದಾರೆ. ಸ್ರೋತಸ ಸಮಂ, ಹರಿಯುವ ನೀರು. ಅಲ್ಲಿ ಪಿಕ್ಚರ್ ಹಾಕಿದ್ದೀನಲ್ಲ, ಒಂದು ಝರಿ, ಒಂದು ನದಿ, ಹರಿಯೋ ನೀರು. ನಾವು ಹೇಳ್ತೀವಿ, ಏನು ಹೇಳ್ತೀವಿ? ಹರಿಯೋ ನೀರು ಸದಾ ಶುದ್ಧ. ನಿಂತಿರೋ ನೀರೇನಾಗತ್ತೆ? ಕೊಳೆಯುತ್ತೆ. ಸ್ಟ್ಯಾಗ್ನೆಂಟ್ ವಾಟರ್, ಅದನ್ನು ನಾವು ತೆಗೆದುಕೊಂಡು ಕುಡಿಯೋದಕ್ಕೆ ಹೆದರ್ತೀವಿ. ನದಿ ನೀರನ್ನು ತೆಗೆದುಕೊಂಡು ಕುಡಿತೀವಿ, ಅದರಲ್ಲಿ ಸ್ನಾನ ಮಾಡ್ತೀವಿ, ಅದರಲ್ಲಿ ತೀರ್ಥ ಅಂತ ಅಂದ್ಕೊಂಡು ಗಂಗೆ ಕಣ್ಣಿಗೆ ಒತ್ಕೊಂಡು ಅಮ್ಮ ನನ್ನ ಶುದ್ಧ ಮಾಡಮ್ಮ ಅಂತ ಕುಡಿತೀವಿ. ಸೊ ಹರಿಯೋ ನೀರು ಎಷ್ಟು ಶುದ್ಧವಾಗಿರುತ್ತೋ ನಿನ್ನ ಸ್ಮರಣೆ ಅಷ್ಟು ಶುದ್ಧವಾಗಿರಬೇಕು. ಹರಿಯೋ ನೀರು ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ಹೌದಾ? ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ಅದು ಹರಿತಾನೇ ಇರುತ್ತೆ. ಎಲ್ಲಿಂದ? ಒಂದು ಪರ್ವತದ
ತಪ್ಪಲಿನ ಮೇಲ್ಗಡೆಯಿಂದ ತುದಿಯಿಂದ ಹರ್ಕೊಂಡು ಬಂದು ಸಾಗರವನ್ನು ಮುಟ್ಟೋವರೆಗೂ ಹರಿತಾನೇ ಇರುತ್ತೆ. ಎಷ್ಟು ದೊಡ್ಡ ಪ್ರಯಾಣ ಮಾಡುತ್ತೆ ಅದು, ಎಷ್ಟು ಮೈಲಿಗಳು ಸಾವಿರಾರು ಮೈಲಿಗಳು ಪ್ರಯಾಣ ಮಾಡಿ ಹೋಗಿ ಸಮುದ್ರವನ್ನು ಸೇರ್ಕೊಳ್ಳುತ್ತೆ. ಎಲ್ಲೂ ನಿಲ್ಲಲ್ಲ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಓ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ದಡ ಇಲ್ಲೆಲ್ಲ ಹೂ ಎಲ್ಲ ಬಿಟ್ಟಿದೆ, ನಾ ಇಲ್ಲೇ ನಿಂತ್ಕೊಂಡು ಬಿಡಲ್ಲ, ನಿಲ್ಲಲ್ಲ, ಹರಿತಾನೇ ಇರುತ್ತೆ. ಹಾಗೆ ನಮ್ಮ ಭಕ್ತಿ, ಭಗವಂತ ಒಳ್ಳೇದನ್ನೆಲ್ಲ ಕೊಡ್ತಾನೆ. ಓ ಇದು ಇನ್ನೊಂಚೂರು ಎಂಜಾಯ್ ಮಾಡ್ತೀನಿ, ಭಗವಂತ ನಂಗೆ ಇದನ್ನೇ ಕೊಡ್ತಾ ಇರೋ. ಏನು ಮಾಡಿದ್ವಿ, ನಿಂತ್ಕೊಂಡ್ವಿ. ನನಗೆ ಕಷ್ಟ ಬಂತು. ಕೆಲವ್ರಿಗೆ ಕಷ್ಟಕ್ಕೂ ಅಟ್ಯಾಚ್ಮೆಂಟ್ ಇರುತ್ತೆ, ನೋಡಿದ್ದೀರಾ? ಚೆನ್ನಾಗಿದ್ದೀರಾ, ಅಯ್ಯೋ ಏನು ಹೇಳ್ತೀರಾ, ಇಲ್ಲಿ ನೋವು ಅಲ್ಲಿ ನೋವು, ನಮ್ಮ ಮನೇಲಿ ಯಾರೂ ನನ್ಗೆ ಗೌರವ ಕೊಡಲ್ಲ, ಈಗಿನ ಜನ್ರೇಷನ್ನೇ ಸರಿಯಾಗಿಲ್ಲ, ನಮ್ಮ ಗೌರ್ಮೆಂಟೇ ಚೆನ್ನಾಗಿಲ್ಲ. ಏನು ಮಾಡ್ತಾ ಇದ್ದೀವಿ? ವಿ ಆರ್ ಹೋಲ್ಡಿಂಗ್ ಆನ್ ಟು ಇವನ್ ಟ್ರಬಲ್ಸ್. ಎಕಾರ್ಟ್ ಟೋಲೆ ಅದಕ್ಕೆ ಪೇನ್ ಬಾಡಿ ಅಂತ ಕರೀತಾರೆ. ನೋವಿನಿಂದ ಒಂದು ಶರೀರವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅದು ನಾನು ಅಂತ ಹೇಳಿ ಅದನ್ನು ಕೂಡ ಅಪ್ಕೊಳ್ತೀವಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಕುವೆಂಪು ಅವ್ರು ಹೇಳಿದ್ದಾರೆ. ಅಂದರೆ ಎಲ್ಲೂ ಮನೆ ಮಾಡ್ಕೋಬೇಡಪ್ಪ ನೀನು. ನಾನು ನೋವಿಗೆ ಒಳಗಾಗ್ತಾ ಇದ್ದೀನಿ, ತುತ್ತಾಗ್ತಾ ಇದ್ದೀನಿ, ಅಲ್ಲೂ ಮನೆ ಮಾಡ್ಕೋಬೇಡ. ಓ ನಾನು ಎಷ್ಟು ಧನವಂತ ಅಂತ ಆ ಥರನೂ ಮನೆ ಮಾಡ್ಕೋಬೇಡ. ಇದೆಲ್ಲ ನೀನು ಕೊಟ್ಟಿರುವಂಥದ್ದು, ನೀನು ಕೊಡ್ತಾನೇ ಇರ್ತೀಯ, ಪ್ರಸಾದ ಭಾವ. ನಾನು ಎಲ್ಲಿ ನೀನು ಕರ್ಕೊಂಡು ಹೋಗ್ತೀಯ ಬರ್ತಾ ಇರ್ತೀನಿ, ಎಲ್ಲೂ ನಿಂತ್ಕೊಳ್ಳಲ್ಲ, ನಾನು ಯಾವುದಕ್ಕೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ, ಹರಿತಾನೇ ಇರ್ತೀನಿ. ಹಾಗಿರಬೇಕು. ಸ್ರೋತ ಸಮಂ, ಹರಿಯೋ ನೀರಷ್ಟು ಶುದ್ಧವಾಗಿರಬೇಕು ಯಾವುದು? ನನ್ನ ಮನಸ್ಸು. ನಿನ್ನ ಭಕ್ತಿ ಹಾಗಿರಬೇಕು. ಭಗವಂತ ನನಗೆ ಪ್ರಮೋಷನ್ ಕೊಟ್ಟರೆ ನಿನಗೆ 25 ತೆಂಗಿನಕಾಯಿ ಓಡಿಸ್ತೀನಿ. ಗೊತ್ತಿಲ್ಲ ನನಗೆ 25 21 ಯಾವುದೋ ಶ್ರೇಷ್ಠ ಅಲ್ವಾ, ಓಡಿಸ್ಬಿಡ್ತೀನಪ್ಪ. ತಿರುಪತಿ ಹುಂಡಿಗೆ ಹಾಕ್ಬಿಡ್ತೀನಪ್ಪ, ಯಾವುದು ತಪ್ಪಲ್ಲ. ಆದರೆ ನೆಕ್ಸ್ಟ್ ಲೆವೆಲ್ ಯಾವುದು? ನನ್ನ ಧ್ಯೇಯ ಏನಿರಬೇಕು? ನಾನು ಮುಂದಕ್ಕೆ ಹೋಗ್ಬೇಕಾ? 1ನೇ ಕ್ಲಾಸಲ್ಲೇ ಕೂತಿರ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ನನಗೆ ನೀನು ಕೊಟ್ಟರೆ ನಾನು ನಿನ್ನನ್ನು ಪೂಜಿಸ್ತೀನಿ, ಅದು ಒಂದು ಲೆವೆಲ್. ನನ್ನ ಕಷ್ಟ ನೀನು ತೆಗೆದಾಕಿದ್ರೆ ನಿನ್ನನ್ನು ಪೂಜಿಸ್ತೀನಿ, ಅದು ಒಂದು ಲೆವೆಲ್. ಆದರೆ ಯಾವುದಿರಬೇಕು? ಭಗವಂತ ನೀ ನನ್ನ ಸ್ವರೂಪನೇ ಅಲ್ವಾ, ನಿನ್ನನ್ನು ಬಿಟ್ಟರೆ ಏನಾದರೂ ಇದೆಯಾ ಅಂತ ಯಾವಾಗಲೂ ಏನು ನೋಡಿದ್ರು ಭಗವಂತನ ನೆನಪು. ಅದು ಬರ್ತಾ ಇದ್ರೆ ಏನಾಗತ್ತೆ? ಆಜ್ಯಧಾರೆಯ ಸ್ರೋತ ಸಮಂ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ನಿನ್ನಿಂದ ಏನೂ ಅಪೇಕ್ಷೆ ಇಲ್ಲ. ನಿನ್ನನ್ನು ಪ್ರೀತಿಸೋದೇ ನನಗೆ ಒಂದು ಅತೀ ಆನಂದ ಕೊಡುವಂಥದ್ದು. ಅದಕ್ಕೋಸ್ಕರ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಅದು ಸ್ರೋತ ಸಮಂ ಆಗತ್ತೆ. ಸೊ ಮತ್ತೆ ಅವರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭೇದ ಭಾವನಾ ಸೋಹಮಿತ್ಯಸೋ, ಭೇದ ಭಾವನಾ ಸೋಹಮಿತ್ಯಸೋ, ಭಾವನಾಭಿದ ಪಾವನಿ ಮತ, ಭಾವನಾಭಿದ ಪಾವನಿ ಮತ. ಅದು ಒಂದೇ ಸಮ ನನ್ನ ಒಂದು ಗಮನ ಭಗವಂತನ ಕಡೆ ಹರಿತಾ ಇದ್ರೆ ಅದಕ್ಕೆ ಏನು ಹೆಸರು? ಧ್ಯಾನ ಅಂತ ಹೆಸರು. ಧ್ಯಾನ ಅಂದರೆ ಇವನ್ ಅಕಾರ್ಡಿಂಗ್ ಟು ಪತಂಜಲಿ ಯೋಗ ಸೂತ್ರ, ಅದರ ಪ್ರಕಾರನೂ ಏನು, ಒಬ್ಬ ಧ್ಯಾನಿಸುವ ವ್ಯಕ್ತಿ ಇರ್ತಾನೆ. ಯಾವುದರ ಮೇಲೆ ನಾನು ಧ್ಯಾನ ಮಾಡ್ತೀನಿ ಅದೊಂದು ಆಬ್ಜೆಕ್ಟ್ ಇರುತ್ತೆ, ಅದೊಂದು ವಿಷಯ ಇರುತ್ತೆ. ಭಗವಂತನ ರೂಪ ಇರ್ಬೋದು, ನಾಮ ಇರ್ಬೋದು, ಅದನ್ನು ನಾನು ಜ್ಯೋತಿ ಅಂತ ಅಂದ್ಕೊಂಡಿರ್ಬೋದು, ಏನೋ ಒಂದು ಭಗವಂತ ಅನ್ನೋ ಒಂದು ವಸ್ತು ಇರುತ್ತೆ. ನಾನು ಅನ್ನೋ ಒಂದು ವಿಷಯಿ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ನಾನು ಸಬ್ಜೆಕ್ಟು, ಅದೊಂದು ಆಬ್ಜೆಕ್ಟು. ಅದರ ಕಡೆ ನಿರಂತರವಾಗಿ ನನ್ನ ಗಮನ ಹರಿತಾನೇ ಇದ್ರೆ ಅದನ್ನು ಧ್ಯಾನ ಅಂತ ಪತಂಜಲಿಯವ್ರು ಕರೀತಾರೆ. ಸೊ ಸಬ್ಜೆಕ್ಟ್ ಬೇರೆ, ಆಬ್ಜೆಕ್ಟ್ ಬೇರೆ ಧ್ಯಾನದಲ್ಲಿ. ಅದು ಹಿಂದಿನ ಶ್ಲೋಕ. ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಮೋಷನ್ ಬೇಕಲ್ಲ ನಮಗೂ. ಕೂತಿದ್ದ ಕಡೆನೇ ಕೂತಿರು ಅಂದರೆ ಆಫೀಸಲ್ಲಿ ಯಾರಾದರೂ ತೃಪ್ತಿಯಾಗಿರ್ತಾರ? ಇಲ್ಲ, ಪ್ರಮೋಷನ್ ಬೇಕು. ಸೊ ರಮಣರು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಸ್ಟೆಪ್ ಇದೆಯಪ್ಪ, ಪ್ರಮೋಷನ್ ನಿನಗೆ. ಏನದು ಪ್ರಮೋಷನ್ನು? ಭೇದ ಭಾವನಾ.
ನಾನು ವಿಷಯಿ, ಅದು ಭಗವಂತ ವಿಷಯ ಅಂತ ಬಿಟ್ಬಿಡು. ಸೋ ಅಹಂ, ನಾನೇ ಅವನು, ಅವನೇ ನಾನು ಅನ್ನೋ ಒಂದು ಭಾವನೆ. ದೇವಿಯನ್ನು ಆರಾಧಿಸ್ತಿದ್ರೆ ನಾನೇ ಅವಳು, ಅವಳೇ ನಾನು. ಯಾವ ಒಂದು ಆರಾಧ್ಯ ದೈವ ಆದರೂ ಇರ್ಬೋದು. ಆ ಒಂದು ಭಾವದಿಂದ ಆರಾಧನೆ ಮಾಡು ಈಗ. ಯಾಕಂದರೆ ನಿಜ ಏನು? ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವ್ರಿ ಆಟಮ್. ನಿಜ ಏನು? ಆ ಭಗವಂತನ ಶಕ್ತಿ ಎಲ್ಲೆಲ್ಲೂ ಇದೆ, ಅದು ನನ್ನಿಂದ ಹೊರತಲ್ಲ. ಭಗವಂತ ನೀನೇ. ರಮಣರು ಏನು ಹೇಳ್ತಾರೆ ಪೂಂಜಾಜಿಗೆ ಹೋದ್ಸಲ? ಪೂಂಜಾಜಿಯವ್ರು ಬಂದು ಕೇಳ್ತಾರೆ, ನನಗೆ ಭಗವಂತನನ್ನು ತೋರಿಸ್ತೀರಾ? ಅದಕ್ಕೆ ಅವ್ರೇನು ಹೇಳ್ತಾರೆ? ಭಗವಂತನನ್ನು ನೋಡೋದಕ್ಕಾಗೋದಿಲ್ಲಪ್ಪ. ಯಾಕೆ? ನೀನೇ ಭಗವಂತ, ನಿನ್ನನ್ನು ನೀನು ನೋಡೋಕ್ಕಾಗತ್ತಾ? ಭಗವಂತನನ್ನು ಅನುಭವಿಸೋಕ್ಕಾಗಲ್ಲ. ಯಾಕೆ? ನೀನೇ ಭಗವಂತ. ಯಾರಾದರೂ ಬಂದು ನಿಮ್ಮನ್ನು ಕೇಳಿದ್ರೆ, ಜ್ಯೋತಿ ಅವ್ರು ಕೂತಿದ್ದಾರೆ ಇಲ್ಲಿ, ನಿಮಗೆ ಡಾಕ್ಟರ್ ಜ್ಯೋತಿ ನಾಗೇಶ್ ಗೊತ್ತಾ? ಯಾರೋ ಬಂದು ಕೇಳ್ತಾರೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ, ಕೇಳಿದ್ದೀನಿ, ಅವ್ರನ್ನ ಮೀಟ್ ಮಾಡ್ಬೇಕು ನಾನು. ನಿಮ್ಗೆ ಜ್ಯೋತಿ ನಾಗೇಶ್ ಅವ್ರು ಗೊತ್ತಾ? ಅವ್ರು ಏನು ಹೇಳ್ತಾರೆ? ಗೊತ್ತು ಅಂತ ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾರೋ? ನಾನೇ ಜ್ಯೋತಿ ನಾಗೇಶು ಅಂತ ಹೇಳ್ಬೇಕಷ್ಟೆ, ಇನ್ನೇನು ಉತ್ತರ ಇದೆ? ಅದಕ್ಕೆ ರಮಣರು ಹೇಳ್ತಾ ಇದ್ದಾರೆ, ಏನಪ್ಪ ಇಷ್ಟೊತ್ತು ಆರಾಧನೆ ಮಾಡ್ಕೊಂಡು ಬಂದೆ, ಆಯಿತು, ಅದರಿಂದ ಏನಾಯಿತು? ನಿನ್ನ ಚಿತ್ತ ಶುದ್ಧಿ ಆಯಿತು, ಏಕಾಗ್ರತೆ ಬಂತು, ವಿಶಾಲತಾ ಬಂತು, ಎಲ್ಲೆಲ್ಲೂ ಭಗವಂತನೇ ಇದ್ದಾನೆ ಅಂತ ನಿನ್ನ ಒಪ್ಕೊಳಕ್ಕಾಯಿತು. ಯಾರಾಧನೆ ಎಲ್ಲ ವೇಸ್ಟ್ ಅಲ್ಲ, ಇದುವರೆಗೂ ನೀವು ಮಾಡ್ಕೊಂಬಂದಿರೋದು ಎಲ್ಲ ಬೇಕಾಗಿತ್ತು. ಆದರೆ ಈಗ ಯಾವ ಸ್ಟೇಜಿಗೆ ಬಂದಿದೆಯಾ? ಎಷ್ಟು ಶುದ್ಧಿಯಾಗಿದೆ ನಿನ್ನ ಚಿತ್ತ ಅಂದರೆ, ಭಗವಂತ ಎಲ್ಲಿದ್ದಾನೆ ಅಂತ ಯಾರಾದರೂ ಕೇಳಿದ್ರೆ ನಾವು ಹಿಂಗೆ ತೋರಿಸ್ಬೋದು, ಪೂಜೆ ರೂಮ್ ತೋರಿಸ್ಬೋದು. ಆದರೆ ಜಾಸ್ತಿ ಇವಾಲ್ವ್ ಆಗಿರೋರು ಏನು ಮಾಡ್ತಾರೆ? ಅಹಂಕಾರ ಅಲ್ಲ, ಅದು ಸತ್ಯದ ಒಂದು ಅರಿವು. ಸೊ ಇಲ್ಲಿ ರಮಣರು ಹೇಳ್ತಾ ಇದ್ದಾರೆ, ನೀನೇ ಭಗವಂತ. ಅದರಿಂದ ಆ ಭೇದ ಭಾವನೆ ಅದೇ ನಿನ್ನನ್ನು ಇವಾಗ ಎಲ್ಲಿ ನಿನಗೆ ಸಹಾಯ ಮಾಡ್ತಿತ್ತೋ ಆ ಭೇದ ಭಾವನೆ ಅದೊಂದು ಸ್ಟೇಜ್ ಇತ್ತು. ಈಗ ಏನಾಗಿದೆ? ಅದೇ ನಿನಗಿರುವಂಥ ಅಡಚಣೆ. ಭಗವಂತ ಬೇರೆ ನಾನು ಬೇರೆ ಅಂದ್ಕೊಂಡಿದೆಯಲ್ಲ, ಅದೇ ಅಡಚಣೆ ಆಗಿಬಿಟ್ಟಿದೆ. ಈಗ ಅದನ್ನು ದಾಟಬೇಕು ನೀನು. ಅದಕ್ಕೆ ಏನು ಮಾಡಬೇಕು? ಸೋಹಂ ಅಹಂ ಇತ್ಯಸೌ, ನೀನೇ, ಅವನೇ ನಾನು. ಸೋಹಂ ಕೇಳಿದ್ದೀವಲ್ಲ, ತತ್ವಮಸಿ. ಎಲ್ಲ ಉಪನಿಷತ್ತಲ್ಲೂ ಬರೋದು ತತ್ವಮಸಿ, ಭಗವದ್ಗೀತೆಯಲ್ಲಿ ಬರೋದು ತತ್ವಮಸಿ. ಅವನೇ ನಾನು, ನಾನೇ ಅವನು. ಸೊ ಆ ಒಂದು ಭಾವವನ್ನು ಕಲ್ಟಿವೇಟ್ ಮಾಡ್ಕೋ. ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇನ್ ಎಸೆನ್ಸ್, ಸಾರದಲ್ಲಿ ಭಗವಂತ ನಾನು ಇಬ್ಬರು ಒಂದೇ. ಸಚ್ಚಿದಾನಂದ ಭಗವಂತ, ಸಚ್ಚಿದಾನಂದ ನಾನು ಕೂಡ ಅಂತ ಅದನ್ನು ಇಟ್ಕೊಂಡು ನೀನು ಪೂಜೆಯನ್ನು ಮಾಡೋದಾದರೆ, ಆರಾಧನೆಯನ್ನು ಮಾಡೋದಾದರೆ, ಧ್ಯಾನವನ್ನು ಮಾಡೋದಾದರೆ, ಎಲ್ಲದಕ್ಕಿಂತ ಪಾವನಿ ಮತ ಅದೇ ಹೆಚ್ಚು ನಿನ್ನನ್ನು ಪಾವನ ಮಾಡುತ್ತೆ, ಹೆಚ್ಚು ಕೃಪೆ ನಿನಗೆ ಬರುತ್ತೆ. ಯಾಕಂದರೆ ಅಂತಿಮ ಸತ್ಯವನ್ನು ನೀನು ಅರಿತ್ಕೊಂಡು ಬಿಟ್ಟಿದೀಯ. ಇವಾಗ ಬರೀ ಹೇಳೋದಲ್ಲ, ಅದನ್ನು ನಿನ್ನ ಮನಸ್ಸಿನಲ್ಲಿ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ನನ್ನನ್ನು ಆರಾಧನೆ ಮಾಡ್ತಾ ಇದೆಯಲ್ಲ, ಅದು ಅಂತಿಮ ಒಂದು ಹೆಜ್ಜೆ ಅಂತ ರಮಣರು ನಮ್ಗೆ ಹೇಳ್ತಿದ್ದಾರೆ. ಸೊ ಇದಕ್ಕೆ ಎಕ್ಸಾಂಪಲ್ಸು ಅನೇಕ ಇದೆ. ಏನು ಎಕ್ಸಾಂಪಲ್ ಇದೆ? ರಾಮಕೃಷ್ಣ ಪರಮಹಂಸರು, ಇಲ್ಲೇ ಹತ್ತಿರ ರಾಮಕೃಷ್ಣಾಶ್ರಮ ಇದೆ. ನಾವೆಲ್ಲರೂ ರಾಮಕೃಷ್ಣರ ಒಂದು ಚರಿತ್ರೆ ಓದಿದ್ದೀವ? ಖಂಡಿತ ಓದಿದ್ದೀವಿ, ಒಂದು ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀವಿ. ಅದು ಇವತ್ತು ನವರಾತ್ರಿ ಸಮಯ. ದೇವಿಯ ಆರಾಧಕರು ರಮಣರು, ರಾಮಕೃಷ್ಣರು. ಸೊ ಅವರು ಹೇಗೆ ಶುರು ಮಾಡಿದ್ರು ದೇವಿಯ ಆರಾಧನೆ? ಗದಾಧರ್ ಅಂತ ಅವ್ರ ಹೆಸರು ನಮ್ಮೆಲ್ಲರಿಗೂ ಗೊತ್ತು. ಹುಟ್ಟಿದ ಒಂದು ನಾಮಕರಣ ಅವ್ರಿಗೆ ಗದಾಧರ್ ಅಂತ. ಅವರ ಅಣ್ಣ ರಮಾಕಾಂತ್ ಅನ್ನೋರು, ಅವರು ಕಲ್ಕತ್ತಾನಲ್ಲಿದ್ದರು. ಅವರು ಒಂದು ದೇವಿ ದೇವಸ್ಥಾನ ಅಲ್ಲಿ ಅರ್ಚಕರಾಗುವಂಥ ಒಂದು ಅವಕಾಶ ಬಂತವ್ರು. ಗದಾಧರ್ ಹಳ್ಳಿಯಿಂದ
ಅಣ್ಣನ ಹತ್ರ ಹೋಗಿದ್ದ, ಅವನನ್ನು ಕರ್ಕೊಂಡು ಹೋದರು. ಆ ಒಂದು ದೇವಾಲಯ ಅದನ್ನು ನಿರ್ಮಾಣ ಮಾಡಿದಂಥವ್ರು ಬೆಸ್ತ ಜಾತಿಯ ರಾಣಿ ರಸ್ಮಣಿ ಅಂತ ಅವರು. ಸೊ ಇವ್ರಿಗೆ ಗದಾಧರ್ ಅವ್ರಿಗೆ ವಿಪರೀತ ಜಾತಿ ಭಾವ ಇತ್ತು ಅವ್ರಿಗೆ. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ, ಇದು ನೀನು ಇಲ್ಲಿ ಹೋಗಿ ಪೂಜೆನೇ ಮಾಡಬಾರ್ದು ಅಣ್ಣ, ಸರಿಯಾಗಿಲ್ಲ, ಇದು ಅಪವಿತ್ರವಾದಂಥ ಒಂದು ದೇವಾಲಯ, ಬೆಸ್ತರ ಜಾತಿಯವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಅನ್ನದಾನ ನಡೀತಿತ್ತು, ನಾನಿಲ್ಲಿ ಊಟ ಮಾಡೋದಿಲ್ಲಪ್ಪ, ಇದು ನನ್ನನ್ನು ಮೈಲ್ಗೆ ಮಾಡಿಸ್ಬಿಡುತ್ತೆ, ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಅಷ್ಟು ಒಂದು ನಾನು ಬೇರೆ ಇವರೆಲ್ಲ ಬೇರೆ, ನಾನು ಮೇಲು ಇತರರು ಕೀಳು, ಆ ರೀತಿ ಒಂದು ಭಾವನೆ ಇತ್ತು ಅವ್ರಿಗೆ ಮೊದಲು. ಆಮೇಲೆ ಸಂದರ್ಭ ಹೇಗೆ ಒದಗಿ ಬಂತು, ಅವರೇ ದೇವಿಯ ಅರ್ಚನೆ ಮಾಡಬೇಕಾಗಿ ಬಂತು. ಅಣ್ಣನಿಗೆ ಆರೋಗ್ಯ ಅಷ್ಟು ಸರಿಯಾಗಿರಲಿಲ್ಲ, ದೇವಿಯ ಅರ್ಚನೆ ತುಂಬ ರಿಗರಸ್. ಸೊ ಅಷ್ಟೊಂದು ನನಗೆ ಶಾಕ್ತ ಸಂಪ್ರದಾಯ ಪಾಲಿಸೋದಕ್ಕೀಗ ಆಗ್ತಿಲ್ಲ, ನೀನು ಮಾಡು ಅಂತ ತಮ್ಮನಿಗೆ ಅದರ ಒಂದು ಮಾಡ್ತಾರೆ, ಇನಿಷಿಯೇಷನ್ ಮಾಡ್ತಾರೆ. ಸೊ ಅವರು ಕೂತ್ಕೊಂಡು ಶುರು ಮಾಡ್ತಾರೆ ಮೊದಲು ಆರಾಧನೆ. ಮಾಡ್ತಾ 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 ಎಷ್ಟು ಭಕ್ತಿ ಹೆಚ್ಚಾಗತ್ತೆ ಅಂದರೆ, ನಾನು ದೇವಿಯನ್ನು ನೋಡಬೇಕು, ನನಗೆ ಈ ಪ್ರತಿಮೆ ಸಾಲದು, ದೇವಿ ನನ್ನ ಪ್ರತ್ಯಕ್ಷ ಆಗಬೇಕು ಅಂಥೇಳಿ ಎಷ್ಟು ತೀವ್ರವಾಗಿರುತ್ತೆ ಆ ನೋವು ಅಂದರೆ, ವಿರಹದ ನೋವು. ನಾವು ಎಲ್ಲಾದರೂ ಊರಿಗೆ ಹೊರಟೋಗ್ಬಿಡ್ತೀವಿ, ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಬೇರೆ ಕಡೆ ಇದ್ದರೆ, ನಾವು ಬೇರೆ ಕಡೆ ಇದ್ದರೆ, ಒಂದು ಮಗುನ ಯಾಕೆ ಒಂದು 10 ನಿಮಿಷ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡಿ, ಚೆನ್ನಾಗಿರುತ್ತೆ. ಆಮೇಲೆ ಅಮ್ಮ ಬೇಕು ಅಮ್ಮ ಅನ್ನತ್ತಲ್ವ, ಆ ರೀತಿ ತೀವ್ರತೆ ಬಂದ್ಬಿಡುತ್ತೆ ಅವ್ರಿಗೆ. ಅಮ್ಮ ನೀನು ಎಲ್ಲಿದೆಯಾ ಅಮ್ಮ, ನೀನು ಯಾಕೆ ನನಗೆ ಕಾಣಿಸ್ಕೊಳ್ತಿಲ್ಲ. ಅವ್ರಿಗೆ ಎಷ್ಟು ಬರ್ತಿರುತ್ತೆ ಅಂದರೆ, ನೆಲದ ಮೇಲೆ ಉರುಳಾಡ್ತಿರ್ತಾರೆ, ಕಿರ್ಚ್ಕೊಳ್ತಿರ್ತಾರೆ. ದೇವಸ್ಥಾನಕ್ಕೆ ಬಂದಂಥ ಭಕ್ತರು, ಅಯ್ಯೋ ಪಾಪ ಅವ್ರ ಅಮ್ಮ ಹೋಗ್ಬಿಟ್ಟಿರ್ಬೇಕೇನೋ, ಎಷ್ಟು ದುಃಖ ನೋಡಿ ಅವ್ರಿಗೆ, ಆ ರೀತಿ ಅಂದ್ಕೊಳ್ತಿರ್ತಾರೆ. ಆದರೆ ಅವ್ರಿಗೇನು ಬೇಕು, ಕಾಳಿಯ ಒಂದು ರೂಪ ಅವ್ರ ಮುಂದೆ ಜೀವಂತವಾಗಿ ಪ್ರತ್ಯಕ್ಷ ಆಗಬೇಕು. ಹಾಗಿದ್ದಾಗ ಒಂದಿನ ಕಾಳಿ ದೇವಸ್ಥಾನದಲ್ಲಿ ಇದರ ಬಲಿ ನಡೆಯುತ್ತೆ, ಪ್ರಾಣಿ ಬಲಿ ನಡೆಯುತ್ತೆ. ಸೊ ಅಲ್ಲಿ ಒಂದು ಕತ್ತಿ ನೇತಾಕಿಡ್ತಾರೆ ಆ ಬಲಿ ಮಾಡೋದಕ್ಕೋಸ್ಕರ. ಅವ್ರಿಗೆ ಎಷ್ಟು ತಡ್ಕೊಳಕ್ಕಾಗಲ್ಲ ಅಂದರೆ ಆ ವಿರಹ, ಆ ಕತ್ತಿಯನ್ನು ಎತ್ಕೊಂಡ್ಬಿಟ್ಟು, ಅಮ್ಮ ನೀನು ಇವಾಗ ನಾನು ಪ್ರತ್ಯಕ್ಷ ಆಗ್ತೀಯೋ ನನ್ನ ತಲೆಯನ್ನೇ ನಾನು ನಿನಗೆ ಬಲಿ ಕೊಟ್ಬಿಡ್ತೀನಿ, ನನ್ನನ್ನು ನಾನೇ ಬಲಿ ಕೊಟ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ ಇನ್ನು ತಡ್ಕೊಳಕ್ಕೆ ಅಂತ ಕತ್ತಿಯನ್ನು ಎತ್ಕೊಂಡು ಕಟ್ ಮಾಡ್ಕೋಬೇಕು. ಆಗ ಅವರು ಸಮಾಧಿ ಸ್ಥಿತಿಗೆ ಹೊರಟೋಗ್ತಾರೆ. ಆ ಸಮಾಧಿಯಲ್ಲಿ ಅವ್ರು ಹೇಳ್ತಾರೆ, ಬರೀ ಬೆಳಕು, ಬೆಳಕಿನ ಅಲೆಗಳು, ಎಲ್ಲಿ ನೋಡಿದ್ರು ಕಾನ್ಷಿಯಸ್ನೆಸ್, ಅಷ್ಟೇ ನನಗೋಸ್ಕರ ಆಯಿತು. ಅದಾದಮೇಲೆ ದೇವಿ ಅವ್ರ ಜೊತೆನೇ ನಡೀತಾ ಇದ್ದಾಳೆ, ಅವ್ರು ನಡೆದ್ರೆ ಜೊತೆಗೆ ನಡೀತಾಳೆ. ಅವರು ನೈವೇದ್ಯ ಮಾಡೋಕ್ಕೆ ಕೂತ್ಕೊಂಡ್ರೆ ಒಂದು ಬೆಕ್ಕು ಬಂದರೂ ಅದು ದೇವಿ, ಬೆಕ್ಕಿಗೂ ಊಟ ತಿನ್ನಿಸ್ಬಿಡ್ತಾರೆ. ಎಲ್ರಿಗೂ ಯೋಚನೆ ಆಗೋಗುತ್ತೆ, ಇವ್ರಿಗೆ ಹುಚ್ಚಿಕಿಚ್ಚು ಹಿಡಿದ್ಬಿಟ್ಟಿದ್ಯಪ್ಪ. ಮುಂಚೆ ಮೈಲ್ಗೆ ಅಂತಿದ್ರು, ಈಗ ನೋಡಿದ್ರೆ ಎಲ್ಲವೂ ದೇವಿನೇ ಅಂತಾರೆ. ನೈವೇದ್ಯ ಎತ್ಕೊಂಡು ತಾವೇ ತಿನ್ಬಿಡ್ತಾರೆ. ಯಾಕೆ, ದೇವಿ ಇಲ್ಲೂ ಇದ್ದಾಳಲ್ಲ. ಆದರೆ ದೇವಿ ಒಂದೊಂದ್ಸಲ ಜೊತೆಯಲ್ಲಿ ಇರ್ತಾಳೆ, ಪ್ರತ್ಯಕ್ಷ ಬರೀ ಅವ್ರಿಗೆ ಕಾಣಿಸುತ್ತೆ, ಒಂದೊಂದ್ಸಲ ಬರಲ್ಲ. ಏನಾಗುತ್ತೆ ಇದು ಪ್ರತ್ಯಕ್ಷ ಅಂದರೆ, ರಮಣರು ಹೇಳ್ತಾರೆ, ನಮ್ಮ ಮನಸ್ಸು ಎಷ್ಟು ಶುದ್ಧ ಆಗೋಗಿದೆ ಅಂದರೆ, ಯಾವುದನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವೋ ನನ್ನ ಮನಸ್ಸು ಅದೇ ರೂಪ ತೆಗೆದುಕೊಂಡು ನನಗೆ ಎದುರಿಗಿದ್ದಂಗೆ ಕಾಣಿಸ್ತು. ನಮ್ಮ ಮನಸ್ಸಿನ ರೂಪನೇ ಅದು. ಈಗ ನಾನು ಮೈಕ್ ನೋಡಿದ್ದೀನಿ, ಕಣ್ಣು ಮುಚ್ಕೊಂಡ್ರೆ ಮೈಕನ್ನು ಯೋಚಿಸ್ಕೊಳ್ಳಿ ಅಂದರೆ ಯೋಚಿಸ್ಕೋಬೋದಾ? ಯಾರೋ ನಮ್ಗೆ ತುಂಬ ಇಷ್ಟ ಇರೋರು, ಅವರನ್ನು ನೆನೆಸ್ಕೊಳ್ಳಿ ಅಂದರೆ ನೆನೆಸ್ಕೋಬೋದಲ್ವ? ಒಂದೊಂದು ಡೀಟೇಲು ನೆನೆಸ್ಕೋಬೋದಲ್ವ? ಏನಾಗ್ತಾ ಇದೆ, ನಮ್ಮ ಮನಸ್ಸು ಅವ್ರ ರೂಪವನ್ನು ತೆಗೆದುಕೊಳ್ತಾ ಇದೆ ಆ ಕ್ಷಣ. ಹಾಗೆ ಭಕ್ತ ತುಂಬ ಹೆಚ್ಚು ಭಕ್ತಿ ಆಗೋದಾಗ ಏನಾಗುತ್ತೆ, ಅವನ ಮನಸ್ಸೇ ಆ ರೂಪವನ್ನು ತೆಗೆದುಕೊಂಡ್ಬಿಟ್ಟು ಅವನ ಎದುರುಗಡೆ ಪ್ರತ್ಯಕ್ಷ ಆದಂಗೆ ಆಗುತ್ತೆ. ಅವನಿಗೆ ಮಾತ್ರ ಕಾಣಿಸುತ್ತೆ, ಅದಕ್ಕೆ ಬೇರೆ ಯಾರಿಗೂ ಕಾಣಲ್ಲ. ಯಾಕೆ, ಅವನ ಮನಸ್ಸಿನ ರೂಪ ಅದು, ಅತೀ ಶುದ್ಧವಾದ ಮನಸ್ಸಿನ ರೂಪ. ಆದರೆ ಇನ್ನೂ ಮನಸ್ಸಿನ ಮಟ್ಟದಲ್ಲೇ ಇದೆ, ಇನ್ನೂ ನಾಮರೂಪದ ಮಟ್ಟದಲ್ಲೇ ಇದೆ.
ಇನ್ನು ನಾನು ಬೇರೆ ಭಗವಂತ ಬೇರೆ ಅನ್ನೋ ಭಾವನೆ ಇದ್ದೇ ಇದೆ. ಆಗ ಯಾರು ಬರ್ತಾರೆ? ತೋತಾಪುರಿ ಅಂತ. ಅದಕ್ಕೆ ಮುಂಚೆ ಭೈರವಿ ಅಂತ ಒಬ್ರು ಬರ್ತಾರೆ. ಅವ್ರ ಮೂಲಕ ತಂತ್ರದ ಸಾಧನೆ ಎಲ್ಲ ಮಾಡ್ಕೊಳ್ತಾರೆ. ನಾನು ಅದನ್ನು ಹೇಳೋದಿಲ್ಲ. ಅಂದರೆ ಅವ್ರ ಚಿತ್ತ ಇದ್ದಿದ್ದು ಶುದ್ಧಿ ಆಗ್ತಾ ಹೋಗ್ತಾ ಇದೆ. ಕೊನೆಗೆ ವೇದಾಂತದ ಗುರು ಬರ್ತಾರೆ. ಯಾರು ವೇದಾಂತದ ಗುರು? ಅಲ್ಲಿ ಪಿಕ್ಚರ್ ಹಾಕಿದ್ದೀನಿ ನೋಡಿ, ತೋತಾಪುರಿ. ತೋತಾಪುರಿ ಅವರು ಸದಾ ಅವರು ಕೂಡ ಬಟ್ಟೆಯನ್ನು ಧರಿಸ್ತಾ ಇರಲಿಲ್ಲ. ದೊಡ್ಡ ಮನುಷ್ಯ, ಬಹಳ ಎತ್ತರ, ಬಹಳ ಗಾತ್ರ. ಅವರು 40 ವರ್ಷ ಸಾಧನೆಯನ್ನು ಮಾಡಿಕೊಂಡು ವೈರಾಗಿ, ಅಂದರೆ ಯಾವ ಊರಲ್ಲೂ 3 ವರ್ಷಕ್ಕಿಂತ ಹೆಚ್ಚು ಇರ್ತಾ ಇರಲ್ಲ. ಆ ರೀತಿ ಜ್ಞಾನವನ್ನು ಪಡ್ಕೊಂಡು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ದಕ್ಷಿಣೇಶ್ವರಕ್ಕೆ ಬಂದಾಗ ಇಲ್ಲಿ ನಾನು ಹೋಗಬೇಕು, ಇಲ್ಲೊಬ್ಬ ಶಿಷ್ಯ ಇದ್ದಾನೆ ಅಂತ ಒಂದು ಸೆಳೆತ ಬರುತ್ತೆ ಅವ್ರಿಗೆ. ಸರಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಒಳಗೆ ಹೋದರೆ ರಾಮಕೃಷ್ಣರನ್ನು ನೋಡ್ತಾರೆ. ನಾನು ನಿನಗೋಸ್ಕರನೇ ಬಂದಿದ್ದೀನಿ, ನಿನಗೆ ಉಪದೇಶ ಮಾಡ್ತೀನಿ, ವೇದಾಂತದ ಉಪದೇಶ. ಅದು ರೂಪದಿಂದ ಅರೂಪಕ್ಕೆ ಹೋಗೋದು. ನೀನು ರೂಪದಲ್ಲಿ ಈಗ ಅಂಟ್ಕೊಂಡ್ಬಿಟ್ಟಿದೀಯಾ, ಸ್ರೋತಸ ಸಮಂ, ಎಲ್ಲೂ ಅಂಟ್ಕೋಬಾರ್ದು. ದೇವರ ಒಂದು ರೂಪಕ್ಕೂ ಅಂಟ್ಕೋಬೇಡಪ್ಪ, ಭಗವಂತ ಬೇರೆ ನಾನು ಬೇರೆ ಅನ್ನೋ ಒಂದು ಭಾವನೆಗೂ ಅಂಟ್ಕೋಬೇಡಪ್ಪ. ಇನ್ನು ಮುಂದೆ ಹೋಗು, ಎಲ್ಲಿಯೂ ನಿಲ್ಲದಿರು, ಮನೆಯನ್ನೊಂದು ಕಟ್ಟದಿರು. ಅಂದರೆ ಫಿಸಿಕಲ್ ಮನೆ ಅಲ್ಲ, ಮನಸ್ಸಿನ ಮನೆ ಎಲ್ಲೂ ಕಟ್ಕೋತಾ ಇರಬೇಡ. ರಾಮಕೃಷ್ಣರು ಕಟ್ಟಿದ್ರು, ದೇವಿ ಅನ್ನೋ ಒಂದು ಮನೆಯನ್ನು ಕಟ್ಟಿದ್ರು. ಸೊ ತೋತಾಪುರಿ ಬಂದ್ಬಿಟ್ಟು ಹೇಳ್ತಾರೆ, ನೀನು ಇಲ್ಲಿ ಕೂತ್ಕೋ, ನಾನು ಇನ್ನು ಮಿಕ್ಕಿದ್ದೆಲ್ಲ ಹೇಳಕ್ಕೆ ಹೋಗಲ್ಲ, ಬರೀ ಇಂಪಾರ್ಟೆಂಟ್ ಪಾರ್ಟ್ ಅಂತ ಸ್ಟೋರಿ ಹೇಳ್ತೀನಿ. ನೀನು ಇಲ್ಲಿ ಕೂತ್ಕೋ, ಕಣ್ಣನ್ನು ಮುಚ್ಕೋ, ಹಾಗೇ ಏನೂ ಇರ್ಕೊಡ್ದು, ನಿನ್ನ ಮನಸ್ಸಿನಲ್ಲಿ ಹಾಗಿರ್ತೀಯ. ಕಣ್ಣನ್ನು ಮುಚ್ಕೊಳ್ತಾರೆ. ದೇವಿ ಬಂದ್ಲಲ್ಲ, ನನ್ನ ಕಾಳಿ ಇದ್ದಾಳಲ್ಲ, ನನ್ನ ಮೊಮ್ಮ ಇದ್ದಾಳಲ್ಲ, ಎಷ್ಟು ಆನಂದ ಕೊಡ್ತಾಳಲ್ಲ ನನಗೆ, ನನ್ನ ಮನಸ್ಸಿನಲ್ಲಿ ಇದ್ದೇ ಇದ್ದಾಳಲ್ಲ, ರೂಪ ಬಂದೇ ಬರುತ್ತಲ್ಲ. ಅದು ನಿನ್ನ ಮನಸ್ಸಿನ ಮಟ್ಟದ ಒಂದು ಸ್ಥಿತಿನೇ. ಮುಂದಕ್ಕೆ ಹೋಗಬೇಕು. ಆ ಕಾಳಿಯನ್ನು ಒಂದು ಖಡ್ಗದಲ್ಲಿ ಕಟ್ ಮಾಡು. ಎಂಥ ಖಡ್ಗ? ವಿವೇಕದ ಖಡ್ಗ. ನಿಜವಾದ ಖಡ್ಗ ಅಲ್ಲ, ದೇವಸ್ಥಾನದಲ್ಲಿರುವಂಥ ಬಲಿ ಕೊಡೋ ಖಡ್ಗ ಅಲ್ಲ ಅದು. ಏನು ಖಡ್ಗ? ವಿವೇಕದ ಖಡ್ಗ. ನಿನ್ನ ವಿವೇಕ, ಅದನ್ನು ಉಪಯೋಗಿಸ್ಕೋ. ರೂಪವನ್ನು ದಾಟಬೇಕು. ಭಗವಂತ ನಿರಾಕಾರದ ಶಕ್ತಿ, ಅವನು ಒಂದು ಚೈತನ್ಯ. ಬೇಕಿದ್ದಾಗ ಸೃಷ್ಟಿಯ ರೂಪವನ್ನು ತಾಳ್ತಾನೆ, ಸೃಷ್ಟಿ ಇಲ್ಲದೆ ಇರೋವಾಗೂ ಭಗವಂತ ಇದ್ದೇ ಇರ್ತಾನೆ. ಹೇಗೆ? ಅರೂಪವಾಗಿರ್ತಾನೆ, ನಿರಾಕಾರವಾಗಿರ್ತಾನೆ. ಆ ಒಂದು ವಿವೇಕವನ್ನು ಬಳಸ್ಬಿಟ್ಟು ಕಾಳಿಯ ರೂಪವನ್ನು ದಾಟಿ ಮುಂದಕ್ಕೆ ಹೋಗುವಂತಾನೆ ತೋತಾಪುರಿ. ಆಗ್ತಾ ಇಲ್ಲ ಅಂತಾರೆ ರಾಮಕೃಷ್ಣರು. ಅಲ್ಲಿ ಒಂದು ಗಾಜಿನ ಚೂರಿರುತ್ತೆ, ಅದನ್ನು ಎತ್ಕೊಂಡು ಇಲ್ಲಿ ಹುಬ್ ಮಧ್ಯ ಹಿಂಗೆ ಚುಚ್ಚಿಬಿಟ್ಟು ತೋತಾಪುರಿ ಹೇಳ್ತಾರೆ, ಈಗ ಮಾಡು. ಮತ್ತೆ ಕಣ್ಣು ಮುಚ್ಕೊಳ್ತಾರೆ. ಮತ್ತೆ ಕಾಳಿ ಬಂದ್ಲು. ಅಪ್ಪ, ಎಷ್ಟು ಸುಂದರವಾಗಿದ್ದಾಳೆ ಕಾಳಿ, ನಮ್ಮಮ್ಮ. ವಿವೇಕವನ್ನು ಉಪಯೋಗಿಸ್ತಾರೆ. ಅಮ್ಮ, ನೀನು ಮಹಾಮಾಯೆ ಅಲ್ವಾ, ನೀನು ರೂಪಕ್ಕೆ ಸೇರಿದವಳಲ್ವಾ, ನಾನು ಮುಂದಕ್ಕೆ ಹೋಗ್ತೀನಿ, ನನಗೆ ಅನುಮತಿ ಕೊಡು, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗು, ರೂಪದಿಂದ ದಾಟಿಸಿ ಆ ರೂಪದಲ್ಲಿ ನಿಲ್ಲಿಸು ನನ್ನ. ಅದು ಖಡ್ಗ. ಏನಾಗತ್ತೆ? ಅವರು ಟೋಟಲ್ ಸಮಾಧಿಗೆ ಹೊರಟೋಗ್ತಾರೆ. ನಿರ್ವಿಕಲ್ಪ ಸಮಾಧಿ. ವಿಕಲ್ಪ ಅಂದರೆ ಯೋಚನೆ. ಆ ರೂಪವೂ ಒಂದು ಯೋಚನೆ. ರೂಪ ಮನಸ್ಸು, ಅರೂಪ ಮನಸ್ಸು ಕೇಳಿದೀವಲ್ವ ನಾವು ಥಿಯೋಸಫಿಲಿ. 2 ಮನಸ್ಸನ್ನು ದಾಟಿ ಹೋಗಬೇಕು. ಅರೂಪ ಅಂದರೆ ಗುಣವನ್ನು ಇಟ್ಕೊಳ್ಳುತ್ತೆ, ಅದನ್ನೂ ದಾಟಿ ಮುಂದಕ್ಕೆ ಹೋಗಬೇಕು. ಅದನ್ನು ಮಾಡ್ತಾರೆ ರಾಮಕೃಷ್ಣರು. ಅವರು ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತ್ಬಿಡ್ತಾರೆ. ಅದು ಒಂದು ಗುಡಿಸಲ ಥರ ಇರುತ್ತೆ, ಅದರ ಬಾಗಿಲು ಮುಚ್ಕೊಂಡು ಬಂದ್ಬಿಟ್ಟಿರ್ತಾರೆ ಇವರು, ಗಾಜಿನ ಚೂರಿ ಇಟ್ಟು. ಎಷ್ಟೊತ್ತಾದರೂ ಬರ್ತಾನೇ ಇಲ್ಲ. ಇಡೀ ದಿನ ಕಳೀತು, ಹೊರಗೆ ಬರಲಿಲ್ಲ. ತೋತಾಪುರಿ ಒಳಗೆ ಹೋಗಿ ನೋಡ್ತಾರೆ, ಅಲ್ಲಿ ರಾಮಕೃಷ್ಣರು ಪೂರ್ತಿ ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದರೆ ಒಂದು ಎದೆ ಬಡಿತ ಕೂಡ ಗೊತ್ತಾಗೋದಿಲ್ಲ, ಉಸಿರಾಟ ಕೂಡ ಗೊತ್ತಾಗೋದಿಲ್ಲ. ಏನೋ ಒಂದು ಸತ್ತ ಶವದ ಹಾಗೆ ಕೂತಿರ್ತಾರೆ. ಮೆಟಬಾಲಿಕ್ ರೇಟ್ ಎಲ್ಲ ಇಳಿದು ಬಿಟ್ಟಿರುತ್ತೆ ಕೆಳಗೆ.
ನಾನು 40 ವರ್ಷ ತಗೊಂಡೆ. ಎಲ್ಲ ಇವನ 24 ಗಂಟೆನೂ ಬೇಡ ಇವನಿಗೆ, ಹೊರಟೋಗಿದ್ದಾನಲ್ಲ, ಜ್ಞಾನಿ ಆಗ್ಬಿಟ್ನಲ್ಲ. 3 ದಿನ ಹಾಗೆ ಇರ್ತಾರ. ಆ ರೀತಿ 21 ದಿನ ಇದ್ದುಬಿಟ್ರೆ ದೇಹದಿಂದ ಆತ್ಮ ಬೇರೆ ಆಗ್ಬಿಡುತ್ತಂತೆ. ಯಾಕಂದರೆ ಮೆಟಬಾಲಿಕ್ ರೇಟು ಅಷ್ಟು 21 ದಿನ ಸಸ್ಟೈನ್ ಮಾಡುತ್ತೆ, ಆಮೇಲೆ ಆಗಲ್ಲ. ಸೊ 3 ದಿನಕ್ಕೆ ತೋತಾಪುರಿಯವರು ಕಿವಿನಲ್ಲಿ ಏನೇನೋ ಹೇಳಿ, ನಾವಾಗಲೇ ಹೇಳಿ ಮತ್ತೆ ಅಲ್ಲಿಂದ ಹೊರಗೆ ತರ್ತಾರೆ. ಸೊ ಆವತ್ತಿಂದ ಅವರು ರೂಪವನ್ನು ದಾಟಿ ಮುಕ್ತರಾಗೆ ನಿಲ್ತಾರೆ ರಾಮಕೃಷ್ಣರು. ಸೊ ಅದಕ್ಕೆ ಇಲ್ಲಿ ರಮಣರು ನಮ್ಗೆ ಹೇಳ್ತಿದ್ದಾರೆ, ಸೋಹಮಿತ್ಯಸೌ, ನಾನೇ ಕಾಳಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದನ್ನು ಬರೀ ಬಾಯಲ್ಲಿ ಹೇಳೋದಲ್ಲ, ಬರೀ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದಲ್ಲ, ಅರಿವಿನಿಂದ ಕಂಡ್ಕೊಂಡು ಬಿಟ್ರು ಅವರು ರಾಮಕೃಷ್ಣರು. ಸೊ ಅದು ಉತ್ತಮವಾದ ಭಕ್ತಿ ಅಂತ ನಮಗೆ ಇಲ್ಲಿ ರಮಣರು ಹೇಳ್ತಾ ಇದ್ದಾರೆ. ಆ್ಯನಿ ಬೆಸೆಂಟ್ ಅವರು ಮತ್ತೆ ಆರ್ಟಿಕಲಲ್ಲಿ ಏನು ಬರೆದಿದ್ದಾರೆ, ಅವ್ರು ಹೇಳ್ತಾರೆ, ದ ಸೆಲ್ಫ್ ಸೀಕ್ಸ್ ದ ಸೆಲ್ಫ್. ಆತ್ಮ ತನ್ನನ್ನು ತಾನೇ ಹುಡುಕುತ್ತೆ. ಹೇಗೆ ಹುಡುಕುತ್ತೆ? ಆ್ಯಂಡ್ ದಿಸ್ ಇಸ್ ದ ಯೂನಿವರ್ಸಲ್ ಸರ್ಚ್ ಫಾರ್ ಹ್ಯಾಪಿನೆಸ್. ಯಾವಾಗಲೂ ನಾವು ಏನನ್ನು ಮಾಡಿದ್ರೂ ಆನಂದಕ್ಕೆ ಹುಡುಕ್ತೀವಲ್ವ. ಒಂದು ಕಾಫಿ ಕುಡಿದ್ರು ಯಾಕೆ ಕುಡಿತೀವಿ? ಆನಂದ ಸಿಕ್ಕತ್ತೆ ಸ್ವಾಮಿ. ನಿಮ್ಗೆ ಗೊತ್ತಿಲ್ಲ, ಒಂದು ಒಳ್ಳೆ ಕಾಫಿ ಬಿಸಿ ಬಿಸಿ ಇರಬೇಕು, ಸ್ಟ್ರಾಂಗಾಗಿರಬೇಕು, ಸಕ್ಕರೆ ಕರೆಕ್ಟಾಗಿರಬೇಕು, ಕೊಟ್ಟರೆ ಆಹಾ ಆತ್ಮಾನಂದ. ಪ್ರತಿಯೊಂದು ನಾವು ಏನು ಮಾಡಿದ್ರು ಆನಂದಕ್ಕಾಗಿ ಮಾಡ್ತೀವಿ. ಇನ್ನೊಬ್ಬರನ್ನ ಪ್ರೀತಿಸ್ತೀವಿ, ಯಾಕೆ? ನನಗೆ ಆನಂದ ಸಿಕ್ಕತ್ತಲ್ಲ ಅದರಿಂದ. ಇನ್ನೊಬ್ಬರು ಸೇವೆ ಮಾಡ್ತೀವಿ, ತುಂಬ ನಿಸ್ವಾರ್ಥವಾಗಿ ಮಾಡ್ಬೋದು, ಯಾಕೆ? ನನಗೆ ಆನಂದ ಸಿಗ್ತಾ ಇದೆಯಲ್ಲ. ಸೊ ಪ್ರತಿಯೊಂದು ಆನಂದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಆ್ಯನಿ ಬೆಸೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಈ ಆನಂದದ ಅರಸುವಿಕೆ ಏನು? ನನ್ನ ಆತ್ಮ ಯಾಕೆ? ಆನಂದದ ಸ್ವರೂಪ ಆತ್ಮ ಅಲ್ವಾ. ಸೊ ನನ್ನ ಆತ್ಮವನ್ನು ಎಲ್ಲದರಲ್ಲೂ ನಾನು ಹುಡುಕ್ತಾ ಇದ್ದೀನಿ. ಒಂದು ಕಾಫಿ ಕುಡಿಯೋದ್ರಲ್ಲಿ ಹುಡುಕ್ತಾ ಇದ್ದೀನಿ, ಒಂದು ಸ್ನೇಹಿತರನ್ನ ಭೇಟಿ ಮಾಡೋದ್ರಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲದರಲ್ಲೂ ನಾನು ಅದೇ ಆತ್ಮವನ್ನು ಹುಡುಕ್ತಾ ಇದ್ದೀನಿ. ಎವರ್ ಫ್ರಸ್ಟ್ರೇಟೆಡ್ ಬೈ ದ ಕ್ಲಾಶ್ ಆಫ್ ಫಾರ್ಮ್ ವಿತ್ ಫಾರ್ಮ್. ಒಂದು ರೂಪ ಇನ್ನೊಂದು ರೂಪದ ಜೊತೆಯಲ್ಲಿ ಡಿಕ್ಕಿ ಹೊಡಿತಾ ಇರುತ್ತೆ. ಭಿನ್ನತೆ ಅಲ್ವಾ ನಮಗೆ. ಅವ್ರು ಬೇರೆ ನಾನು ಬೇರೆ ಯಾಕೆ ಬರುತ್ತೆ? ನಾನು ಈ ದೇಹದ ಜೊತೆ ನನ್ನನ್ನು ಗುರುತಿಸ್ಕೊಳ್ತೀನಿ, ಅವರನ್ನು ಅವ್ರ ದೇಹದ ಜೊತೆ ಗುರುತಿಸ್ತೀನಿ. ಅದರಿಂದ ಏನು ಹೇಳ್ತೀನಿ, ಇವರು ತುಂಬ ಫ್ರೆಂಡ್ಸು, ಹಂಗೆ ಅವ್ರು ಕಾಫಿ ಕುಡಿದ್ರೆ ನೀವು ಕುಡ್ದಂಗೆ ಅಲ್ವಾ? ಅದಾಗುತ್ತಾ? ಏನಾಯಿತು? ರೂಪ ನಮ್ಮನ್ನು ಬೇರೆ ಮಾಡ್ತಾ ಇದೆ. ರಾಮಕೃಷ್ಣರಲ್ಲಿ ಏನಾಯಿತು? ಕಾಳಿ ಬೇರೆ, ನಾನು ಬೇರೆ. ಕಾಳಿ ಇಲ್ಲದೆ ಇದ್ರೆ ನಂಗೆ ಆನಂದ ಇಲ್ಲ. ಆದರೆ ಕಾಳಿ ಯಾವಾಗಲೂ ನನ್ನ ಜೊತೆ ಇರಲ್ವಲ್ಲ. ಸೊ ಆನಂದ ಬೇಕು. ಆತ್ಮವನ್ನು ಎಲ್ಲ ಅರಿಸ್ತಾ ಇದೆ, ಕಾಳಿಯ ರೂಪದಲ್ಲಿ ಅರಿಸ್ತಾ ಇದೆ. ಆದರೆ ಕಾಳಿಯ ರೂಪದಲ್ಲೂ ಇಲ್ಲಪ್ಪ ಆನಂದ. ಎಲ್ಲಿದೆ? ನೀನೇ ಆತ್ಮ ಅಲ್ವಾ. ಅಹಂ ಬ್ರಹ್ಮಾಸ್ಮಿ, ನೀನೇ ಆತ್ಮ, ನೀನೇ ಆನಂದದ ಸ್ವರೂಪ. ಯಾಕೆ ಹೊರಗೆ ಭಿಕ್ಷೆ ಪಾತ್ರೆ ಇಟ್ಕೊಂಡು ಹೋಗ್ತಾ ಇದೆಯಾ? ನಿನ್ನಲ್ಲೇ ಇದೆ ಆನಂದ. ಸೊ ಅದನ್ನು ಆ್ಯನಿ ಬೆಸೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಫಾರ್ಮ್ ಕ್ಲಾಶಸ್ ವಿತ್ ಫಾರ್ಮ್, ದ ಅಬ್ಸ್ಟ್ರಕ್ಷನ್ ಆಫ್ ದ ವೆಹಿಕಲ್ಸ್ ಇನ್ ವಿಚ್ ದ ಸಪ್ರೇಟೆಡ್ ಸೆಲ್ಫ್ಸ್ ಅಬೈಡ್. ಇಲ್ಲಿ ಸೆಲ್ಫ್ ಅಂದರೆ ಅಹಂಕಾರ, ಚಿಕ್ಕ ಸೆಲ್ಫ್. ಸೊ ಅದು ನಮ್ಮನ್ನು ಅಡಚಣೆ ಕೊಡ್ತಾ ಇದೆ. ಕೊನೆಗೆ ಅದನ್ನು ದಾಟಬೇಕು. ಇದು ಒಂದು ಸಣ್ಣ ಸೂಫಿ ಪೋಯಮ್. ರೂಮಿ ಅನ್ನೋರು ನೀವು ಕೇಳಿರ್ಬೋದು, ಬಹಳ ಫೇಮಸ್ ಸೂಫಿ ಸೇಂಟ್ ಅವರು. ತುಂಬ ಕವಿತೆಗಳನ್ನು ಬರೆದಿದ್ದಾರೆ. ಸೊ ಅವರು ಒಂದು ಕವಿತೆಯಲ್ಲಿ ಒಂದು ಸಣ್ಣ ಕತೆ ಹೇಳ್ತಾರೆ. ಒಬ್ಬ ಭಕ್ತ ಬಂದ, ಭಗವಂತ ಇಲ್ಲಿ ಒಳಗಡೆ ಇದ್ದಾನೆ, ಗುಡಿಸಲಲ್ಲಿ ದೇವಾಲಯ ಇದೆ ಅಂತ ಅಂದ್ಕೊಂಡು ಬಾಗಿಲನ್ನು ತಟ್ತಾನೆ. ಒಳಗಿಂದ ಒಂದು ಧ್ವನಿ ಕೇಳುತ್ತೆ, ಯಾರು? ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಧ್ವನಿ ಹೇಳುತ್ತೆ, ಇಲ್ಲಿ ಜಾಗ ಇಲ್ಲ, ಹೋಗು, ನಿನ್ನೂ ಯಾತ್ರೆ ಮಾಡಬೇಕು, ಆಮೇಲೆ ಬಾ. ಸೊ ಯಾತ್ರೆ ಎಲ್ಲ ಮಾಡ್ಕೊಂಡು ಮತ್ತೆ ಬರ್ತಾನೆ, ಬಾಗಿಲನ್ನ ತಟ್ತಾನೆ. ಯಾರು? ನೀನೇ ಭಗವಂತ, ಇಲ್ಲಿರೋದು ನೀನೇ, ಅಲ್ಲಿರೋದು ನೀನೇ. ಆಗ ಭಗವಂತ ಹೇಳ್ತಾನೆ, ಆಯಿತು, ಬಾಗಿಲು ತೆಗೆದು ಒಳಗೆ ಬಾ. ಇಬ್ಬರಿಗೆ ಸ್ಥಳ ಇಲ್ಲ ಹೃದಯದಲ್ಲಿ.
ಭಗವಂತ ಭಕ್ತನಿಗೂ ಸ್ಥಳ ಇಲ್ಲ ಒಂದು ಸ್ಟೇಜ್ ಆಗೋದ್ಮೇಲೆ. ಬರೀ ಭಗವಂತ, ಬರೀ ಭಗವಂತ, ನಾನು ಎಲ್ಲಿದ್ದೀನಪ್ಪ, ಇರೋದೆಲ್ಲ ನೀನೇ ಅಲ್ವಾ. ಅದು ಈ ಸೂಫಿಯ ಒಂದು ಕಥೆ. ಆಮೇಲೆ ಇದು ಕೊನೆಯ ಒಂದು ಸ್ಲೈಡ್ ಇವತ್ತಿಗೆ, ಕೊನೆಯದಲ್ಲ, ಇದಾದಮೇಲೆ ಒಂದೇ ಒಂದು ಶ್ಲೋಕ ಇದೆ, ಆಮೇಲೆ ಮುಗಿಸ್ತೀನಿ. ಸೊ ಈ ಒಂದು ಕಥೆ ನೀವು ಕೇಳಿರ್ಬೋದು, ರಿಭು ಮತ್ತು ನಿಗಧ ಇವರ ಕಥೆ. ಸೊ ರಿಭು ಮಹಾರಾಜ, ಒಬ್ಬ ಋಷಿ, ಮಹಾರಾಜ ಅಲ್ಲ ಮಹಾಋಷಿ. ಅವನಿಗೆ ಒಬ್ಬ ಚೇಲ ಇರ್ತಾನೆ, ಅವನ ಹೆಸರು ನಿಗಧ ಅಂತ. ಸೊ ನಿಗದಿನಿಗೆ ಎಲ್ಲ ಆತ್ಮಜ್ಞಾನವೆಲ್ಲ ಬೋಧನೆ ಮಾಡಿರ್ತಾನೆ. ಅವನು ಮತ್ತೆ ಊರಿಗೆ ಹೋಗ್ತಾನೆ. ಊರಿಗೆ ಹೋದ್ಮೇಲೆ ಅವನಿಗೆ ಆತ್ಮಜ್ಞಾನ ಎಲ್ಲ ಮರ್ತು ಬಿಡ್ತಾನೆ. ತತ್ವಮಸಿ ಎಲ್ಲ ಮರ್ತೋಗುತ್ತೆ, ಅಹಂ ಬ್ರಹ್ಮಾಸ್ಮಿ ಎಲ್ಲ ಮರ್ತೋಗ್ಬಿಡುತ್ತೆ ಅವನಿಗೆ. ಅವನು ಮತ್ತೆ ಈ ಭೇದ ಭಾವದ ಒಂದು ರಿಚುವಲ್ಸು ಅದರಲ್ಲೇ ತೊಡಗಿಬಿಡ್ತಾನೆ. ಎಷ್ಟೋ ವರ್ಷಗಳಾಗೋಗುತ್ತೆ. ಅವನ ಬಗ್ಗೆ ಇವನಿಗೆ ರಿಭು ಋಷಿಗೆ ಗೊತ್ತಾಗತ್ತೆ, ತುಂಬ ಒಳ್ಳೆಯ ಶಿಷ್ಯ, ಎಷ್ಟು ಮುಂದಕ್ಕೆ ಹೊರಟೋಗಿದ್ದ, ಇನ್ನು ಒಂದು ಸ್ಟೆಪ್ ಇತ್ತಷ್ಟೇ ಅವನಿಗೆ, ಯಾಕೆ ಈ ಥರ ಆಗ್ಬಿಟ್ಟ ಅಂದ್ಬಿಟ್ಟು ಅವನು ಬೇರೆ ಒಂದು ವೇಷವನ್ನು ಮರೆಸ್ಕೊಂಡು ಬರ್ತಾನೆ ಇವನು ನಿಗದನ ಊರಿಗೆ. ಅಲ್ಲಿ ನಿಗದನ ಊರಲ್ಲಿ ಆ ಟೈಮಲ್ಲಿ ಏನಾಗ್ತಾ ಇದೆ, ಇವಾಗ ನಮ್ಮ ದಸರಾ ಮೆರವಣಿಗೆ ಆಗತ್ತಲ್ಲ, ವಿಜಯದಶಮಿ ದಿನ ಆ ರೀತಿ ಒಂದು ಮೆರವಣಿಗೆ ಆಗ್ತಾ ಇದೆ. ರಾಜ ಆನೆಯ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ನಿಗದ ಪಕ್ಕನೇ ಇವನು ರಿಭು ಹೋಗಿ ನಿಂತ್ಕೊಳ್ತಾನೆ. ಅವನಿಗೆ ಗುರ್ಸಲ್ಲ, ಬೇರೆ ವೇಷ ಇದೆ. ಅವನು ಹೇಳ್ತಾನೆ, ಏನಿದು, ಏನಾಗ್ತಾ ಇದೆ? ಓ, ಮೆರವಣಿಗೆ, ಯಾರಲ್ಲಿ? ರಾಜ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಓ ಹೌದಾ, ಹಾಂ, ಅದರಲ್ಲಿ ರಾಜ ಯಾರು, ಆನೆ ಯಾರು? ಅಯ್ಯೋ, ಎಲ್ಲಿಂದ ಬಂದ್ಯಪ್ಪ ನೀನು? ರಾಜ ಮೇಲೆ ಕೂತಿದ್ದಾನೆ, ಆನೆ ಕೆಳಗಡೆ ಇದೆ. ಹ್ಞೂ ಸರಿ, ಮೇಲೆ ಕೆಳಗೆ ಅಂದರೆ ಏನು? ಸಿಟ್ಟು ಬಂದ್ಬಿಡುತ್ತೆ ನಿಗದನಿಗೆ. ನೀನು ಇಲ್ಲಿ ಬಗ್ಬಿಟ್ಟು ಅವನ ಬೆನ್ನ ಮೇಲೆ ಕೂತ್ಬಿಡ್ತಾನೆ. ನೋಡು, ನೀನು ಆನೆ, ನೀನು ಕೆಳಗಿದೆಯಾ, ನಾನು ರಾಜ, ನಾನು ಮೇಲೆ ಕೂತಿದ್ದೀನಿ, ಅರ್ಥ ಆಯ್ತಾ? ಮೇಲೆ ಕೆಳಗೆ ರಾಜ ಆನೆ ಅದೆಲ್ಲ ಅರ್ಥ ಆಯಿತು. ನೀನು ನಾನು ಅಂದರೆ ಏನು? ಏನಾಯಿತು? ಇದ್ದಕ್ಕಿದ್ದಂಗೆ ಯಾರೋ ನಮ್ಮನ್ನ ಆ ಥರ ಕ್ವೆಶ್ಚನ್ ಕೇಳಿಬಿಟ್ರೆ ಏನಾಗತ್ತೆ? ಮನಸ್ಸು ತಬ್ಬಿಬ್ಬಾಗೋಯ್ತು ಅವನಿಗೆ ಮನಸ್ಸು. ಆಗ ಈ ಥರ ಕ್ವೆಶ್ಚನ್ ಕೇಳಬೇಕಾದ್ರೆ ನನ್ನ ಗುರುನೇ ಇರಬೇಕು. ಅಯ್ಯೋ ಗುರುಗಳೇ ನೀವ ಬಂದಿರೋದು ಅಂತ ಕಾಲಿಗೆ ಬೀಳ್ತಾನೆ. ಆ ಒಂದು ಸೆಕೆಂಡಲ್ಲಿ ಅವನಿಗೆ ಗೊತ್ತಾಗತ್ತೆ, ನೀನು ನಾನು ಅನ್ನೋದಿಲ್ಲ, ಎಲ್ಲ ಒಂದೇ ಅನ್ನೋದು. ಆ ಸೆಕೆಂಡ್ ಅವನಿಗೆ ಜ್ಞಾನೋದಯ ಆಗುತ್ತೆ. ಇನ್ನೊಬ್ಬರು ಇಲ್ಲ ಅಂತ ಹೇಳಿದ್ರೆ ನಾವು ಯಾರೊಟ್ಟಿಗೆ ಮಾತಾಡೋದು? ಮನಸ್ಸಿನಲ್ಲಿ ಸದಾ ಮಾತಾಡ್ತಾನೇ ಇರ್ತೀವಲ್ಲ. ಯಾಕೆ? ನಮ್ಗೆ ಗೊತ್ತಿರೋರನ್ನೆಲ್ಲ ಮನಸ್ಸಿನಲ್ಲಿ ಕೂಡಾಕೊಂಡಿದ್ದೀವಿ. ಇದೇ ಲಾಸ್ಟ್ ಸ್ಲೈಡು. ಮನಸ್ಸಿನಲ್ಲಿ ಎಲ್ಲರನ್ನೂ ಕೂಡಾಕೊಂಡಿದ್ದೀವಿ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾನೇ ಇರ್ತೀವಿ ಮನಸ್ಸಿನಲ್ಲಿ, ಚಟ್ಪಟ 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 ಚಟ್ಪಟ. 24 ಗಂಟೆ ಆದರೂ ನಮಗೆ ಯೋಚನೆಯ ಸುರಿಮಳೆ ನಿಲ್ಲೋದೇ ಇಲ್ಲ. ವೇದಾಂತ ಹೇಳುತ್ತೆ, ಎಲ್ಲರಿಗೂ ಇರೋದು ಒಂದೇ ಒಂದು ರೋಗ, ಒಂದೇ ಒಂದು ಬಾಧೆ. ಏನದು? ಮನಸ್ಸನ್ನು ಮಾತಾಡುವಂಥದ್ದು ನಿಲ್ಸಕ್ಕಾಗದೇ ಇರೋ ಬಾಧೆ ಅಷ್ಟೇ. ಅದು ಒಂದೇ ಇರೋದು ಪ್ರಪಂಚದಲ್ಲಿ, ಇನ್ಯಾವುದೂ ಇಲ್ಲ ರೋಗ ಅಂತ ಹೇಳ್ತಾರೆ. ಸೊ ಇಲ್ಲಿ ರಾಮಣ್ಣವರು ಹೇಳ್ತಾ ಇದ್ದಾರೆ, ಭಾವಶೂನ್ಯ ಸದ್ಭಾವ ಸುಸ್ಥಿತಿ, ಭಾವಶೂನ್ಯ ಸದ್ಭಾವ ಸುಸ್ಥಿತಿ, ಭಾವನಾ ಬಲಾತ್ ಭಕ್ತಿರುತ್ತಮ, ಭಾವನಾ ಬಲಾತ್ ಭಕ್ತಿರುತ್ತಮ. ಧ್ಯಾನ, ನಿರಂತರವಾದ ಧ್ಯಾನ, ಎಲ್ಲೂ ನಿಲ್ಲದೆ ಇರೋ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗತ್ತೆ? ಭೇದ ಭಾವ ಇಲ್ಲದೆ ಮಾಡ್ತಾ ಮಾಡ್ತಾ ಏನಾಗತ್ತೆ? ನಾನು ಭಗವಂತ ಅನ್ನೋದು ಇಲ್ಲವೇ ಇಲ್ಲ. ಈಗ ಇರೋದು ಒಂದೇ ಶಕ್ತಿ, ಒಂದೇ ಚೈತನ್ಯ, ಅದೇ ನಾನು. ಸೊ ಯಾರೊಟ್ಟಿಗೆ ಮಾತಾಡೋದು? ಮನಸ್ಸಿನಲ್ಲಿ ಒಂದೇ ಸಮ ನಡೀತಾ ಇರೋವಂಥ ಚಟಪಟ 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 ಮಾತು ನಿಂತೋಗುತ್ತೆ. ಸಪ್ರೆಸ್ ಮಾಡಿ ನಿಲ್ಲಿಸೋದಲ್ಲ. ನಾನೀಗ ಧ್ಯಾನ ಕೂತಿದ್ದೀನಿ, ಏನೂ ಯೋಚನೆ ಬರಬಾರ್ದು, ಹಂಗೆ ಮಾಡಿದಾಗ ಏನಾಗುತ್ತೆ? ಇನ್ನೂ ಹೆಚ್ಚು ಯೋಚನೆ. ಅಥವಾ ಸ್ವಲ್ಪ ಹೊತ್ತು ನಾವು ಸಪ್ರೆಸ್ ಮಾಡಿರ್ತೀವಿ, ಅದಾದಮೇಲೆ ಯಪ್ಪ ಆ ಟೈಮಲ್ಲಿ ಸೈಲೆಂಟ್ ಆಗೈತಿ, ಇವಾಗ ಏನು ಹೇಳ್ತೀಯ,
ಕೇಳ್ಬಿಡಿ, ಪಟ 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 ಅಂತ ಮಾತಾಡ್ತಾ ಇದೆ ನನ್ನ ಮನಸ್ಸು. ಯಾಕೆ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲೇನಾಯಿತು, ಆ ಭೇದ ಭಾವನೆ ಹೊರಟೋಯ್ತಲ್ಲ. ಹೊರಟೋದ್ಮೇಲೆ ಯಾರೊಟ್ಟಿಗೆ ಮಾತಾಡೋದು? ಅದಾಗದೆ ಮೌನ ಇದೆ. ಯಾರು ಕಲಕಕ್ಕೆ ಆಗದೆ ಇರುವಂಥ ಮೌನ, ನಿರಂತರ ಮೌನ, ಸದಾಕಾಲ ಮೌನ, ಇದೇ ನಿಜವಾದಂಥ ಭಕ್ತಿ. ಅತಿ ಉತ್ತಮವಾದ ಭಕ್ತಿ ಇದೇನೆ ಅಂತ ರಮಣರು ಹೇಳ್ತಾ ಇದ್ದಾರೆ. ಯಾವುದು? ಡಿವಾಯ್ಡ್ ಆಫ್ ಥಾಟ್, ಯೋಚನೆನೇ ಇಲ್ಲದೆ ಇರುವಂಥ ಒಂದು ಮನಸ್ಸು, ಸದಾಕಾಲ ಆತ್ಮನಿಷ್ಠರಾಗಿರುವಂಥ ಒಂದು ಸ್ಥಿತಿ, ಇದೇ ಅತಿ ಉತ್ತಮವಾದ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ನಾನಿವತ್ತು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ. ಅದು ಯಾಕೆ ಅಂದರೆ ಈ ಟಾಪಿಕ್ ಮುಗಿಸ್ಬಿಡೋಣ ಅಂತ ನಾನು ಮಾಡಿದ್ದು. ಸೊ ನಮ್ಮೆಲ್ಲರ ಕೃತಜ್ಞತೆಯನ್ನು, ಪ್ರಣಾಮಗಳನ್ನು ರಮಣರ ಪಾದಗಳಲ್ಲಿ ಅರ್ಪಿಸ್ತಾ, ಈ ಅರಿವು ನಮ್ಮಲ್ಲಿ ಸದಾ ಮಿಡಿತಾ ಇರಲಿ, ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ.